We've been studying from the small letter of Philemon. ನಾವು ಈ ಫಿಲೆಮೋನನ ಪತ್ರಿಕೆಯಾದ ಈ ಪುಟ್ಟ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. We have looked up to verse 12. ನಾವು 12ನೇ ವಚನಗಳವರೆಗೆ ಅಧ್ಯಯನವನ್ನು ಮಾಡಿದ್ದೇವೆ. God is allowed us to read someone's letter, a private letter. ದೇವರು ಯಾರದು ವೈಯಕ್ತಿಕವಾದಂತಹ ಪತ್ರಿಕೆಯನ್ನು ಓದುವ ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ. A small letter, but it has become part of the precious scripture, the word of God. ಅದು ಒಂದು ಸಣ್ಣ ಪತ್ರಿಕೆ ಆಗಿದ್ದರೂ ಕೂಡ ದೇವರ ವಾಕ್ಯದ ಒಂದು ಅಮೂಲ್ಯ ಭಾಗವಾಗಿದೆ. The runaway slave Onesimus did some damage to his honor, Philemon, and ran away. But in God's sovereign will, he met Apostle Paul in the prison. ಆ ಗುಲಾಮನಾಗಿದ್ದಂತಹ ಆ ಒನೆಸಿಮನು ತನ್ನ ಯಜಮಾನನಾದಂತಹ ಫಿಲೆಮೋನನಿಂದ ಅಮೂಲ್ಯ ವಸ್ತುಗಳನ್ನು ಕದ್ದು ಆತನಿಗೆ ನಷ್ಟವನ್ನು ಉಂಟು ಮಾಡಿ ಓಡಿ ಹೋಗಿದ್ದನು. ಆದರೆ ದೇವರ ಮಹಾಕೃಪೆಯಿಂದ ಆತನ ಸಾರ್ವಭೌಮ ಚಿತ್ತದ ಅಡಿಯಲ್ಲಿ ಆತನು ಪೌಲನನ್ನ ರೋಮಾಪುರದಲ್ಲಿ ಸಂಧಿಸಿದನು. He became a spiritual son to Apostle Paul. ಅವನು ಅಪೊಸ್ತಲನ ಪೌಲನಿಗೆ ಒಂದು ಆತ್ಮೀಕ ಮಗನಾದನು. Now he wanted to send him back to Philemon, his honor. ಈಗ ಪೌಲನು ಅವನನ್ನ ಒನೇಸಿಮನನ್ನ ಆತನ ಯಜಮಾನನಾದ ಫಿಲೆಮೋನನ ಬಳಿಗೆ ಮತ್ತೆ ಹಿಂತಿರುಗಿ ಕಳುಹಿಸಲೇಬೇಕೆಂದು ಬಯಸಿದನು. Verse 12 we say, I am sending him back to you. 12ನೇ ವಚನದಲ್ಲಿ ನಾವು ನೋಡುವಾಗ ಆತನನ್ನ ನಿನ್ನ ಬಳಿಗೆ ಹಿಂದಕ್ಕೆ ಕಳುಹಿಸಿಕೊಟ್ಟಿದ್ದೇನೆ ಎಂದು ಹೇಳುತ್ತಾನೆ. There is an important truth we can learn from here. ಇದರಿಂದ ನಾವು ಕಲಿಯಬಹುದಾದಂತ ಒಂದು ಪ್ರಾಮುಖ್ಯವಾದ ಸತ್ಯಾಂಶ ಉಂಟು. Salvation removes all our penalty of sin, but still we have to do restitution for what we have wronged. ಆ ಒಂದು ರಕ್ಷಣೆ ಎಂಬಂತದ್ದು ನಾವು ಮಾಡಿದಂತಹ ಎಲ್ಲಾ ಪಾಪಗಳಿಗೆ ಇರುವಂತಹ ದಂಡನೆಯನ್ನ ತೆಗೆದು ಹಾಕಿದಾಗ್ಯೂ ಕೂಡ ನಾವು ಮಾಡಿರುವಂತಹ ತಪ್ಪುಗಳಿಗೆ ನಾವು ಅರಿಕೆಯನ್ನ ಮಾಡಬೇಕಾಗುತ್ತದೆ. And sometimes salvation will not remove the debt we owe to one another. ಆ ಒಂದು ರಕ್ಷಣೆ ಎಂಬುದು ನಮ್ಮಿಂದ ತೆಗೆದುಕೊಳ್ಳಲ್ಪಡುವುದಿಲ್ಲ, ಬದಲಾಗಿ ನಾವು ಒಬ್ಬರಿಗೊಬ್ಬರು ಸಾಲಗಾರರಾಗಿರುತ್ತೇವೆ. We should try to settle the wrongs of the past as much as possible. ನಾವು ನಮ್ಮ ಹಳೆಯ ಪಾಪಗಳನ್ನ ಸರಿಪಡಿಸುವವರಾಗಿ ಅದನ್ನ ತಿದ್ದಿಕೊಳ್ಳುವುದಕ್ಕಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಬೇಕು. I'm not talking about sin, but suppose I have taken a loan from Niranjan brother, and now I cannot say I become a child of God, so it doesn't matter. Don't say like that. ನಾನು ಪಾಪದ ಕುರಿತಾಗಿ ಮಾತನಾಡುತ್ತಿಲ್ಲ, ಬದಲಾಗಿ ಒಂದು ವೇಳೆ ನಾನು ಸಹೋದರ ನಿರಂಜನ್ ಅವರ ಹತ್ರ ಈ ಹಿಂದೆ ಸಾಲನ ತೆಗೆದುಕೊಂಡು ಈಗ ದೇವರ ಮಗನಾಗಿದ್ದೇನೆ, ಪರವಾಗಿಲ್ಲ, ಸಾಲ ಕೊಡಲ್ಲ ಆತನಿಗೆ ಎಂಬುದಾಗಿ ನಾನು ಹೇಳಲಿಕ್ಕಾಗಲ್ಲ. We should settle the wrongs that we owe to one another as much as possible. ನಾವು ಒಬ್ಬರಿಗೊಬ್ಬರು ಮಾಡಿರುವಂತಹ ತಪ್ಪುಗಳಿಗೆ ಮತ್ತು ಇಟ್ಟುಕೊಂಡಿರುವಂತಹ ಸಾಲಗಳನ್ನ ಆದಷ್ಟು ಮಟ್ಟಿಗೆ ತೀರಿಸುವುದಕ್ಕೆ ಪ್ರಯತ್ನ ಪಡಬೇಕು. Now in verse 12 he said, I am sending him back to you, sending my very heart. 12ನೇ ವಚನದಲ್ಲಿ ನಾವು ನೋಡುವಾಗ ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳುಹಿಸಿಕೊಟ್ಟಿದ್ದೇನೆ ಎನ್ನುತ್ತಾನೆ. So this slave has become like part of his heart. ಈ ಒಬ್ಬ ಗುಲಾಮನು ಈ ಪೌಲನ ಒಂದು ಪ್ರಾಣದ ಹಾಗೆ ಆಗಿದ್ದಾನೆ. Now if Philemon rejects him, it would be like rejecting Apostle Paul. ಫಿಲೆಮೋನನು ಒಂದು ವೇಳೆ ಒನೆಸಿಮನನ್ನ ತಿರಸ್ಕರಿಸುವುದಾದರೆ ಅದು ಪೌಲನನ್ನೇ ತಿರಸ್ಕರಿಸಿದ ಹಾಗೆ ಆಗುತ್ತದೆ. He is his friend, ಆತನು ಅವನಿಗೆ ಸ್ನೇಹಿತನು, his fellow worker, ಆತನ ಜೊತೆ ಕೆಲಸದವನು, his brother and even partner. ಆತನ ಸಹೋದರನು, ಹಾಗೆಯೇ ಆತನ ಒಂದು ಸಹೋದ್ಯೋಗಿ ಅಥವಾ ಆತನ ಜೊತೆಯವನು. So it's unbelievable to think Philemon will reject Paul. ಆದ್ರಿಂದ ಫಿಲೆಮೋನನು ಪೌಲನನ್ನ ತಿರಸ್ಕರಿಸುತ್ತಾನೆ ಎಂಬುದನ್ನ ಯೋಚಿಸಲಿಕ್ಕೂ ಅಸಾಧ್ಯ. So you have to accept him as you accept me, Paul says. ಆದ್ದರಿಂದ ಪೌಲನು ಹೇಳುತ್ತಾನೆ, ಒನೇಸಿಮನನ್ನು ನೀನು ಹಾಗೆ ಆತನನ್ನ ಸೇರಿಸಿಕೊಳ್ಳಬೇಕು ಎಂದು ಬಯಸುತ್ತಾನೆ. Verse 13 we'll read. 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾನು ಸುವಾರ್ತೆಯ ನಿಮಿತ್ತ ಸೆರೆಯಲ್ಲಿರಲಾಗಿ ನಿನಗೆ ಬದಲಾಗಿ ಅವನು ನನಗೆ ಉಪಚಾರ ಮಾಡುವಂತೆ ಅವನನ್ನು ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಬೇಕೆಂದು ಯೋಚಿಸಿದ್ದೆನು.
If Onesimus were kept by Paul, which Paul would have liked, he could have served Paul in the place of Philemon. ಪೌಲನು ಒನೇಸಿಮನನ್ನ ಫಿಲೆಮೋನನ ಬದಲಾಗಿ ಆತನ ಬಳಿಯಲ್ಲೇ ಇಟ್ಟುಕೊಂಡು ತನಗೆ ಸಹಾಯವಾಗುವ ಹಾಗೆ ತನಗೆ ಸೇವೆ ಮಾಡುವ ಹಾಗೆ ಇಟ್ಟುಕೊಳ್ಳಬೇಕೆಂಬುದಾಗಿ ಬಯಸಿದ್ದನು. Both were able to serve Paul in the prison, whether it is Philemon or Onesimus. ಫಿಲೆಮೋನ್ ಇರಬಹುದು ಅಥವಾ ಒನೇಸಿಮನ್ ಇರಬಹುದು, ಇಬ್ಬರೂ ಕೂಡ ಪೌಲನಿಗೆ ಆತನು ಸೆರೆಯಲ್ಲಿದ್ದಾಗ ಸೇವೆ ಮಾಡಿದ್ದವರು. Paul is in the prison because of the testimony of the Lord Jesus Christ, the gospel. ಪೌಲನು ಆತನು ಸೆರೆಮನೆಯಲ್ಲಿರುವುದಕ್ಕೆ ಕಾರಣ ಕರ್ತನಾದ ಯೇಸು ಕ್ರಿಸ್ತನ ಆ ಸುವಾರ್ತೆಯ ನಿಮಿತ್ತದ ಸಾಕ್ಷಿಯಿಂದಾಗಿ ಸೆರೆಮನೆಯಲ್ಲಿದ್ದಾನೆ. There he could have used some help from his fellow brethren. ಅಲ್ಲಿ ಆತನು ಈ ಜೊತೆ ಸಹೋದರರಿಂದ ಕೆಲವು ಸಹಾಯವನ್ನು ಮಾಡಿಸಿಕೊಳ್ಳಬಹುದಿತ್ತು. So Onesimus staying would have been a help for him. ಒನೇಸಿಮನು ಒಂದು ವೇಳೆ ಉಳಿದುಕೊಂಡಿದ್ದರೆ ಆತನಿಗೆ ಸಹಾಯವಾಗುತ್ತಿತ್ತು. But his wish is removed by the duty that Onesimus has to his old master. ಆದರೆ ಒನೇಸಿಮನು ತನ್ನ ಹಳೆಯ ಯಜಮಾನನಾದ ಫಿಲೆಮೋನನ ಕಡೆಗೆ ಆತನು ಹೊಂದಿರುವಂತ ಕರ್ತವ್ಯವನ್ನ ನೆನೆಸಿಕೊಂಡವನಾಗಿ ತನ್ನ ಆ ಒಂದು ಬಯಕೆಯನ್ನ ಪೌಲನು ಬಿಟ್ಟು ಬಿಡುತ್ತಾನೆ. Paul knew that a slave was his master's property. ಪೌಲನಿಗೆ ಗೊತ್ತಿತ್ತು ಒಬ್ಬ ಗುಲಾಮನು ದಾಸನು ಆತನ ಯಜಮಾನನ ಸ್ವತ್ತು ಎಂಬುದಾಗಿ. So Paul had no choice but to send him back to Philemon. ಆದ್ದರಿಂದ ಪೌಲನಿಗೆ ಫಿಲೆಮೋನನ ಬಳಿಗೆ ಒನೇಸಿಮನನ್ನ ಕಳಿಸುವುದರ ಬದಲು ಬೇರೆ ಯಾವ ಮಾರ್ಗವೂ ಇರಲಿಲ್ಲ. Verse 14. 14ನೇ ವಚನವನ್ನ ಓದಿಕೊಳ್ಳೋಣ. ಆದರೆ ನಿನ್ನ ಉಪಕಾರವು ಬಲಾತ್ಕಾರದಿಂದಾಗದೆ ಮನಃಪೂರ್ವಕವಾಗಿಯೇ ಇರಬೇಕೆಂದು ಯೋಚಿಸಿ ನಿನ್ನ ಸಮ್ಮತಿ ಇಲ್ಲದೆ ಏನು ಮಾಡುವುದಕ್ಕೂ ನನಗೆ ಇಷ್ಟವಿರಲಿಲ್ಲ. So Paul is saying retaining a slave could be done only with the owner's consent. ಪೌಲನು ಇಲ್ಲಿ ಹೇಳುತ್ತಿರುವುದೇನೆಂದರೆ ಒಬ್ಬ ದಾಸನನ್ನ ಯಾರಾದರೂ ಇಟ್ಟುಕೊಳ್ಳಬಹುದಾದರೆ ಆ ದಾಸನ ಯಜಮಾನನ ಸಮ್ಮತಿಯಿಂದ ಮಾತ್ರ ಆತನನ್ನ ಇಟ್ಟುಕೊಳ್ಳಬಹುದು. Perhaps Paul could have talked to Philemon to let him keep Onesimus in Rome. ಪೌಲನು ಒಂದು ವೇಳೆ ಫಿಲೆಮೋನನ ಬಳಿಯಲ್ಲಿ ಮಾತನಾಡಿ ನಾನು ಒನೇಸಿಮನನ್ನ ರೋಮಾಪುರದಲ್ಲಿ ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳುತ್ತೇನೆ ಎಂಬುದಾಗಿ ಮನವೊಲಿಸಬಹುದಿತ್ತು. But he don't want to take undue advantage of their relationship. ಆದರೆ ತಮ್ಮ ಸಂಬಂಧದ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂಬುದಾಗಿ ಪೌಲನು ಬಯಸಿದನು. Paul preferred that such permission would be spontaneous and voluntarily, not by pressure. ಪೌಲನು ಅಂತಹ ಒಂದು ಕಾರ್ಯ, ಅಂತಹ ಒಂದು ಆತನನ್ನ ಉಳಿಸಿಕೊಳ್ಳುವಿಕೆ ಅದು ಬಲಾತ್ಕಾರದಿಂದ ಆಗಬಾರದು, ಬದಲಾಗಿ ಮನಪೂರ್ವಕವಾಗಿ ಆಗಬೇಕು ಎಂಬುದಾಗಿ ಬಯಸಿದನು. Everything we do for the Lord has to come from our heart voluntarily. ನಾವು ಕರ್ತನಿಗಾಗಿ ಮಾಡುವಂತ ಎಲ್ಲಾ ಕಾರ್ಯಗಳು ನಮ್ಮ ಹೃದಯದಿಂದ ಅದು ಮನಃಪೂರ್ವಕವಾಗಿ ಬರುವುದಾಗಿರಬೇಕು. The Lord never forces us to do anything for him. ಕರ್ತನು ನಮ್ಮನ್ನ ಎಂದಿಗೂ ತನಗಾಗಿ ಯಾವುದಾದ್ರೂ ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ಬಲಾತ್ಕಾರ ಮಾಡುವುದಿಲ್ಲ. We read the only balatkara, the only pressure is the love of Christ which constrains me, as we read in 2 Corinthians 5:14. ನಮಗಿರುವಂತಹ ಒಂದೇ ಬಲಾತ್ಕಾರ ಯಾವುದೆಂದರೆ ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಓದುವ ಪ್ರಕಾರ ಕರ್ತನ ಪ್ರೀತಿಯೇ ನನ್ನನ್ನ ಒತ್ತಾಯ ಪಡಿಸುತ್ತದೆ. ಆ ಒತ್ತಾಯವೇ ನಮ್ಮ ಬಲಾತ್ಕಾರವಾಗಿರಬೇಕು. Whether you attend all the assembly meeting, whether you share the gospel, whether you help somebody else, it always has to come because of the love of Christ. ನೀವು ಸಭಾಕೂಟಗಳನ್ನ ಕ್ರಮವಾಗಿ ಹೋಗಬಹುದು, ಅಥವಾ ಯಾರಿಗಾದ್ರೂ ಸ್ವಾರ್ಥನ ಸಾರಬಹುದು, ಅಥವಾ ಇನ್ಯಾರಿಗಾದ್ರೂ ಸಹಾಯವನ್ನ ಮಾಡಬಹುದು. ಇದೆಲ್ಲವೂ ಕರ್ತನ ಪ್ರೀತಿಯ ಒತ್ತಾಯದಿಂದಲೇ ನಾವು ಮಾಡುವುದಾಗಿರಬೇಕು. The Lord never forces us to do anything for him. ಕರ್ತನು ನಮ್ಮನ್ನ ಎಂದಿಗೂ ತನಗಾಗಿ ಯಾವುದಾದ್ರೂ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಬಲಾತ್ಕರಿಸುವುದಿಲ್ಲ. Verse 15. 15ನೇ ವಚನ. ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟದ್ದು ನಿರಂತರವೂ ನಿನ್ನವನಾಗಬೇಕೆಂಬುದಕ್ಕೋಸ್ಕರವೋ ಏನೋ. So Paul is reminding Philemon that the temporary loss of his slave resulted in him returned permanently
ಪೌಲನು ಫಿಲೆಮೋನನಿಗೆ ಜ್ಞಾಪಕ ಕೊಡುತ್ತಿದ್ದಾನೆ ಏನೆಂದರೆ ಆತನ ದಾಸನಾದ ಒನೇಸಿಮನು ಸ್ವಲ್ಪ ಕಾಲ ಆತನನ್ನು ಅಗಲಿದ್ದದ್ದು ಬಹುಶಃ ಆತನೊಟ್ಟಿಗೆ ಶಾಶ್ವತವಾಗಿ ಇರುವುದಕ್ಕೇನೋ ಎಂಬುದಾಗಿ ಜ್ಞಾಪಕ ಕೊಡುತ್ತಾನೆ. Not only here, but in eternity also, they will be together. ಇಲ್ಲಿ ಮಾತ್ರವಲ್ಲ, ಆದರೆ ನಿತ್ಯತ್ವದಲ್ಲಿಯೂ ಕೂಡ ಅವರಿಬ್ಬರೂ ಜೊತೆಯಲ್ಲಿರುತ್ತಾರೆ. This is a wonderful comfort to those of us who have lost our dear ones through COVID or some death. If we lost them, it is only a temporary loss. We will receive them forever. ಆದ್ದರಿಂದ ನಮ್ಮ ಪ್ರಿಯರನ್ನ ಕಳೆದುಕೊಂಡಿರುವವರು ಅನಾರೋಗ್ಯದಿಂದಿರಬಹುದು ಅಥವಾ COVID-19 ಇಂದ ಇರಬಹುದು, ನಮ್ಮ ಪ್ರಿಯರನ್ನ ಕಳೆದುಕೊಂಡಿರುವವರಿಗೆ ಇರುವಂತಹ ನಿರೀಕ್ಷೆ ಮತ್ತು ಸಂತೋಷದ ವಚನ ಏನಾಗಿದೆ ಎಂದರೆ, ನಾವು ಅವರನ್ನ ತಾತ್ಕಾಲಿಕವಾಗಿ ಕಳೆದುಕೊಂಡಿದ್ದರು, ನಂತರ ಅವರನ್ನ ಶಾಶ್ವತವಾಗಿ ಪಡೆದುಕೊಳ್ಳುತ್ತೇವೆ. If they are believers, we will be gaining them forever in eternity. ಅವರು ಒಂದು ವೇಳೆ ವಿಶ್ವಾಸಿಗಳಾಗಿ ಸತ್ತಿರುವುದಾದರೆ ಅವರನ್ನ ನಾವು ನಿತ್ಯತ್ವಕ್ಕೂ ಸಂಪಾದಿಸಿಕೊಳ್ಳುತ್ತೇವೆ. So our loss is only temporary. ಆದ್ದರಿಂದ ನಮ್ಮ ನಷ್ಟವು ಅದು ತಾತ್ಕಾಲಿಕವಾದದ್ದು. Verse 16. 16ನೇ ವಚನ. ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಉತ್ತಮನಾಗಿ ಪ್ರಿಯ ಸಹೋದರನಂತಾಗಬೇಕು. ಅವನು ನನಗೆ ಬಹಳ ಪ್ರಿಯನಾಗಿರುವಲ್ಲಿ ನಿನಗೆ ಲೋಕ ಸಂಬಂಧದಲ್ಲಿಯೂ ಕರ್ತನ ಸಂಬಂಧದಲ್ಲಿಯೂ ಇನ್ನೂ ಎಷ್ಟೋ ಪ್ರಿಯನಾಗಿರುವನು. Paul is contrasting Onesimus' status as a slave with his new relationship to Philemon as a dear brother. ಪೌಲನು ಒನೇಸಿಮನ ಹಿನ್ನೆಲೆಯಾದ ಆ ದಾಸತ್ವ ಅಥವಾ ಗುಲಾಮನು ಎಂಬ ಆ ಹಿನ್ನೆಲೆಯನ್ನ ಈಗ ಹೊಸದಾಗಿ ಕರ್ತನ ವಿಶ್ವಾಸಿಯಾಗಿದ್ದಾನೆ ಮತ್ತು ಜೊತೆ ಸಹೋದರನಾಗಿದ್ದಾನೆ ಎಂಬ ಬೆಳಕಿನ ಅಡಿಯಲ್ಲಿ ತೋರಿಸುತ್ತಿದ್ದಾನೆ. The slave has become a dear brother. ಗುಲಾಮನಾಗಿದ್ದಂಥವನು ಈಗ ಪ್ರಿಯ ಸಹೋದರನಾಗಿದ್ದಾನೆ. This places all the three of them in the same level. ಈ ಒಂದು ಕಾರ್ಯವು ಆ ಮೂವರು ವ್ಯಕ್ತಿಗಳನ್ನ ಒಂದೇ ಮಟ್ಟದಲ್ಲಿ ಇಡುವಂತದಾಗಿದೆ. Apostle Paul, Philemon, Apostle Paul, one of the greatest apostle, Philemon, an elder perhaps in the Colossian church in his home, and a wealthy landowner, okay, and Onesimus, a slave. All three are now in Christ in the same level. ಅಪೋಸ್ತಲರಲ್ಲಿಯೇ ಒಬ್ಬನಾದಂತಹ ಅತ್ಯುತ್ತಮ ಅಪೋಸ್ತಲರಲ್ಲಿಯೇ ಒಬ್ಬನಾದಂತಹ ಅಪೋಸ್ತಲ ಅಂತ ಪೌಲನು, ಅದೇ ರೀತಿ ಶ್ರೀಮಂತನು ಮತ್ತು ಕೊಲೋಸಿಯಲ್ಲಿರುವಂತಹ ತನ್ನ ಗೃಹದ ಸಭೆಯಲ್ಲಿ ಹಿರಿಯನಾಗಿದ್ದಂತಹ ಫಿಲೆಮೋನನು, ಅದೇ ರೀತಿ ದಾಸನಾದಂತ ಒನೇಸಿಮನು, ಇವರೆಲ್ಲರೂ ಕರ್ತನಲ್ಲಿ ಒಂದೇ ಮಟ್ಟದಲ್ಲಿದ್ದಾರೆ. In Colossians 4:9, Paul calls Onesimus my dear brother. ಕೊಲೋಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಒನೇಸಿಮನನ್ನ ನನ್ನ ಪ್ರಿಯ ಸಹೋದರನು ಎಂಬುದಾಗಿ ಕರೆಯುತ್ತಾನೆ. So now when he go back to Philemon, it is going to be a dear brother. ಈಗ ಆತನು ಫಿಲೆಮೋನನ ಬಳಿಗೆ ಹಿಂತಿರುಗಿ ಹೋಗುವಾಗ ಒನೇಸಿಮನು ಇನ್ನು ಮುಂದೆ ಆತನಿಗೆ ಪ್ರಿಯ ಸಹೋದರನಾಗಿರುತ್ತಾನೆ. In the book of Exodus chapter 21, there is a story about a slave who had the freedom to go, but he says, I don't want to leave my master. I love my master. And then the master has to take his ear to the doorpost and put a hole in there. And that is because he's a willing servant. ಆ ಒಂದು ವಿಮೋಚನಾ ಕಾಂಡದಲ್ಲಿ ಒಂದು ಅಧ್ಯಾಯ ಉಂಟು. ಅದರಲ್ಲಿ ನಾವು ನೋಡುವಾಗ, ಯಾವನಾದರೂ ಬಿಡುಗಡೆ ಹೊಂದುವುದಕ್ಕೆ ಯೋಗ್ಯನಿರುವಂತಹ ದಾಸನು ತನ್ನ ಯಜಮಾನನಿಂದ ಬಿಡುಗಡೆ ಹೊಂದಿ ಹೋಗಲಿಕ್ಕೆ ಇಷ್ಟವಿಲ್ಲದೆ ಹೋದಾಗ ಆ ಯಜಮಾನನು ಆ ದಾಸನನ್ನ ಬಾಗಿಲಿನ ಬಳಿಗೆ ಕರೆದುಕೊಂಡು ಹೋಗಿ ಅವನ ಕಿವಿಯನ್ನ ಚುಚ್ಚುವುದಾದರೆ ಆತನು ತನ್ನ ಇಷ್ಟದಿಂದಲೇ ತನ್ನ ಯಜಮಾನನೊಟ್ಟಿಗೆ ಶಾಶ್ವತವಾಗಿ ಇರಬಹುದು. And that servant says like this, I love my master, my wife and my children. ಆ ಒಂದು ಗುಲಾಮನು ಈ ರೀತಿ ಹೇಳಬೇಕು, ನಾನು ನನ್ನ ಯಜಮಾನನನ್ನ, ನನ್ನ ಹೆಂಡತಿಯನ್ನ, ನನ್ನ ಮಕ್ಕಳನ್ನ ನಾನು ಪ್ರೀತಿಸುತ್ತೇನೆ. Remember the order in which he loves. First love is for his master. ಅಲ್ಲಿ ನಾವು ಗಮನದಲ್ಲಿಡಬೇಕು, ಆತನು ಯಾವ ಕ್ರಮದಲ್ಲಿ ತನ್ನ ಪ್ರೀತಿಯನ್ನ ತೋರ್ಪಡಿಸುತ್ತಿದ್ದಾನೆ. ಮೊದಲನೆಯದಾಗಿ ತನ್ನ ಪ್ರೀತಿ ತನ್ನ ಯಜಮಾನನ ಕಡೆಗಿರಬೇಕು. So the love between Apostle Paul and Onesimus
and Philemon is because of the love of Jesus Christ. ಆದ್ದರಿಂದ ಅಪೊಸ್ತಲನಾದಂಥ ಪೌಲನ ಮತ್ತು ಒನೇಸಿಮನ ಮತ್ತು ಫಿಲೆಮೋನನ ಪ್ರೀತಿ, ಅವರ ಕಡೆಗಿರುವಂತಹ ಪ್ರೀತಿ, ಅದು ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತದಿಂದ ಆಗಿಯೇ ಇದೆ. In Romans chapter 5 we read the love of God is poured into our heart through the Holy Spirit. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸುವಿನ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಸುರಿಯಲ್ಪಟ್ಟಿದೆ ಪವಿತ್ರಾತ್ಮನ ಮೂಲಕ ಎಂಬುದಾಗಿ ನೋಡುತ್ತೇವೆ. Now verse 17. ನಾವು 17ನೇ ವಚನವನ್ನು ಓದಿಕೊಳ್ಳೋಣ. ಹಾಗಾದರೆ ನೀನು ನನ್ನನ್ನು ಜೊತೆಗಾರನೆಂದು ಎಣಿಸಿದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೋ. Even though in verse 12 Paul said, I am sending him back to you. 12ನೇ ವಚನದಲ್ಲಿಯೂ ಕೂಡ ಪೌಲನು ಆತನನ್ನ ನಿನ್ನ ಬಳಿಗೆ ಹಿಂತಿರುಗಿಸಿ ಕಳುಹಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. But in verse 17 is when he says, receive him, welcome him. ಆದರೆ 17ನೇ ವಚನಕ್ಕೆ ಬರುವಾಗ ಆತನನ್ನ ಸೇರಿಸಿಕೋ ಅಥವಾ ಆತನನ್ನ ಸ್ವಾಗತಿಸು ಎಂಬುದಾಗಿ ಹೇಳುತ್ತಾನೆ. Remember Romans chapter 15 verse 7. ರೋಮಾಪುರದವರಿಗೆ ಬರೆದ ಪತ್ರಿಕೆ 15 verse 7. 15ನೇ ಅಧ್ಯಾಯ 7ನೇ ವಚನವನ್ನ ಜ್ಞಾಪಿಸಿಕೊಳ್ಳಿರಿ. Romans 15 verse. Therefore welcome one another as Christ has welcomed you for the glory of God. ರೋಮಾಪುರ 15:7 ಈ ರೀತಿ ನೋಡುತ್ತೇವೆ. ಆದದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. This is the reason why we receive one another, because God has received us in Christ Jesus. ಇದೇ ಕಾರಣದಿಂದ ನಾವು ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳುತ್ತೇವೆ, ಯಾಕಂದರೆ ಕರ್ತನಾದ ಯೇಸುವು ಕೂಡ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ. New Testament church is a body of Christ. ಹೊಸ ಒಡಂಬಡಿಕೆಯ ಸಭೆಯು ಅದು ಕ್ರಿಸ್ತನ ದೇಹವಾಗಿದೆ. We are members in that body. ನಾವು ಆ ದೇಹದಲ್ಲಿ ಅಂಗಗಳಾಗಿದ್ದೇವೆ. There is at least 28 times in the epistles we read one another, love one another, receive one another, forgive one another, serve one another, and the list goes on. It's a one another relationship. ನಾವು ಪತ್ರಿಕೆಗಳಲ್ಲಿ ಸುಮಾರು 28 ಬಾರಿ ಒಬ್ಬರಿಗೊಬ್ಬರು ಎಂಬುದಾಗಿ ನೋಡುತ್ತೇವೆ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಒಬ್ಬರಿಗೊಬ್ಬರು ಸಹಾಯ ಮಾಡಿರಿ, ಒಬ್ಬರನ್ನೊಬ್ಬರು ಆದರಣೆ ಮಾಡಿರಿ ಎಂಬುದಾಗಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಎಂಬುದಾಗಿ ಸುಮಾರು 28 ಬಾರಿಗಳಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಅದು ಒಬ್ಬರಿಗೊಬ್ಬರು ಇರುವಂತ ಸಂಬಂಧವಾಗಿದೆ. That is exactly what the Lord told in the Gospels, Matthew 10 verse 40. ಅದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಸುವಾರ್ತೆಯಲ್ಲಿ ಆತನು ಹೇಳಿದ್ದಾನೆ. ಅದನ್ನೇ ನಾವು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. 40ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತಾಯ receive me, whoever receive me receives him who sent me. ಮತ್ತಾಯ 10:40. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳುಹಿಸಿಕೊಟ್ಟ ಆತನನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ. And in Matthew 25 verse 40, ಮತ್ತು ಮತ್ತಾಯ 25ನೇ ಅಧ್ಯಾಯ 40ನೇ ವಚನದಲ್ಲಿ, the king will answer them, truly I say to you, as you did it to one of the least of these my brothers, you did it to me. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. Brothers and sisters, if we can practice this, our Christian faith will spread faster than we think. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇದನ್ನ ಅಭ್ಯಾಸ ಮಾಡುವವರಾದರೆ ನಮ್ಮ ಈ ಒಂದು ಕ್ರೈಸ್ತ ನಂಬಿಕೆಯು ಅದು ನಾವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಬೇಗ ಹಬ್ಬುವಂತದಾಗಿರುತ್ತದೆ. Perhaps the world is not seeing that among us. That is why many are not turning to the Lord. ಬಹುಶಃ ಈ ಲೋಕವು ನಮ್ಮಲ್ಲಿ ಆ ಪ್ರೀತಿಯನ್ನ ಕಾಣದೇ ಇರುವುದರಿಂದಲೇ ಅನೇಕರು ಕರ್ತನ ಬಳಿಗೆ ಬರುತ್ತಿಲ್ಲ. You remember the time when the Lord Jesus Christ was near the tomb of Lazarus? ಯೇಸು ಕ್ರಿಸ್ತನು ಆ ಲಾಜರನ ಸಮಾಧಿಯ ಬಳಿಯಲ್ಲಿ ನಿಂತಿದ್ದನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. Turn with me to John's Gospel chapter 11 verse 35 and 36. ನಾವು ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 35 ಮತ್ತು 36ನೇ ವಚನಗಳನ್ನ ನೋಡಿಕೊಳ್ಳೋಣ. Jesus wept
So the Jews said, see how he loved him. ಯೇಸು ಕಣ್ಣೀರು ಬಿಟ್ಟನು. ಯಹೂದ್ಯರು ನೋಡಿ, ಆಹಾ, ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು. Many of these Jews were not Jesus believers. When they seen Jesus weeping, they said, see how he loved him. ಈ ಯಹೂದ್ಯರು ಯೇಸು ಕ್ರಿಸ್ತನ ಹಿಂಬಾಲಕರಾಗದೇ ಹೋಗಿದ್ದರು ಕೂಡ ಯೇಸು ಕ್ರಿಸ್ತನು ಅಳುವಾಗ ನೋಡಿರಿ, ಆತನು ಅವನನ್ನು ಎಷ್ಟು ಪ್ರೀತಿಸಿದನು ಅಂದರು. That is what the world has to see among the believers. ಅದನ್ನೇ ವಿಶ್ವಾಸಿಗಳಾದ ನಮ್ಮಲ್ಲಿಯೂ ಈ ಲೋಕವು ನೋಡಬೇಕಾಗಿದೆ. Receive him as you receive me. ನನ್ನನ್ನ ನೀನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೋ. And then he says, if he has wronged you at all or owe you anything, verse 18, charge them to my account. 18ನೇ ವಚನಕ್ಕೆ ಬರುವಾಗ ಫಿಲೆಮೋನನ ಪತ್ರಿಕೆ 18ನೇ ವಚನದಲ್ಲಿ, ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅಥವಾ ಅವನು ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು. First he said, receive him as you receive me. ಮೊದಲನೇದಾಗಿ ನನ್ನನ್ನು ಸೇರಿಸಿಕೊಳ್ಳುವ ಹಾಗೆ ಅವನನ್ನು ಸೇರಿಸಿಕೋ ಎಂಬುದಾಗಿ ಹೇಳುತ್ತಾನೆ. So Onesimus, the ex-slave, when he come back, as if Paul is coming to Philemon's house. ಈ ಹಿಂದೆ ಗುಲಾಮನಾಗಿದ್ದಂಥ ಒನೇಸಿಮನು ಆ ಫಿಲೆಮೋನನ ಮನೆಗೆ ಬರುವಾಗ ಆತನು ಹೇಳುತ್ತಿದ್ದಾನೆ, ಪೌಲನೇ ಬಂದ ಹಾಗೆ ಒನೇಸಿಮನು ಫಿಲೆಮೋನನ ಮನೆಗೆ ಬರುತ್ತಿದ್ದಾನೆ. Well, that does not mean that Onesimus does not have to do any work anymore. He can sit in the living room as a guest. That is not what it means. He still has to do his work, responsibilities, but he is now a dear brother. ಅದರ ಅರ್ಥ ಈಗ ಫಿಲೆಮೋನನು ಇನ್ನು ಯಾವ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ. ಒನೇಸಿಮನು ಇನ್ನು ಯಾವ ಕೆಲಸವನ್ನು ಮಾಡುವಷ್ಟಿಲ್ಲ. ಮನೆಯಲ್ಲಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕೂತುಕೊಳ್ಳಬಹುದು ಎಂಬುದಾಗಿ ಅಲ್ಲ, ಬದಲಾಗಿ ಆತನಿಗಿರುವಂತಹ ಕರ್ತವ್ಯವನ್ನ ಆತನು ಒನೇಸಿಮನು ಫಿಲೆಮೋನನ ಕಡೆಗೆ ಮಾಡಲೇಬೇಕು. So our responsibility doesn't go away because we are equal in Christ. ನಮ್ಮ ಜವಾಬ್ದಾರಿಗಳು ಅದು ಹೊರಟು ಹೋಗುವುದಿಲ್ಲ, ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ ಎಂದ ಮಾತ್ರಕ್ಕೆ. But our relationship is Calvary's relationship of brotherhood. ಆದರೆ ನಮ್ಮ ಒಂದು ಸಂಬಂಧವು ಅದು ಕಲ್ವಾರಿಯ ಸಹೋದರ ಪ್ರೀತಿಯೇ ಆಗಿರುತ್ತದೆ. If Philemon rejected Onesimus, it would be like rejecting Apostle Paul. ಪೌಲ್ ಒನೇಸಿಮನನ್ನ ಒಂದು ವೇಳೆ ಫಿಲೆಮೋನನ್ನು ತಿರಸ್ಕರಿಸುವುದಾದರೆ ಪೌಲನನ್ನೇ ತಿರಸ್ಕರಿಸಿದ ಹಾಗಾಗುತ್ತದೆ. Now in verse 18 he says, if he has wronged you anything, put that to my account. 18ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅದನ್ನ ನನ್ನ ಲೆಕ್ಕಕ್ಕೆ ಹಾಕು. Paul did not name any of the offense Onesimus did. He is not mentioning that. ಪೌಲನು ಒನೇಸಿಮನು ಮಾಡಿದಂತ ಯಾವುದೇ ಅಪರಾಧಗಳನ್ನ ಇಲ್ಲಿ ಪಟ್ಟಿ ಮಾಡಿ ಅಥವಾ ಹೆಸರು ಮಾಡಿ ತೋರಿಸುತ್ತಿಲ್ಲ. Perhaps Onesimus' offense involved a monetary loss for Philemon. ಬಹುಶಃ ಒನೇಸಿಮನು ಮಾಡಿದ ಅಪರಾಧ ಏನಾಗಿರಬಹುದಂದರೆ ಫಿಲೆಮೋನನಿಗೆ ಆ ಹಣಕಾಸಿನಲ್ಲಿ ನಷ್ಟವನ್ನುಂಟು ಮಾಡಿರಬಹುದು. You might have stolen some money or goods and escaped. ಬಹುಶಃ ಸ್ವಲ್ಪ ಹಣವನ್ನ ಅಥವಾ ಯಾವುದಾದ್ರೂ ಸಾಮಾನುಗಳನ್ನ ಕದ್ದುಕೊಂಡು ಹೊರಟು ಹೋಗಿರಬಹುದು. Or his absence from service could have involved Philemon financial loss. ಅಥವಾ ಆತನು ಕೆಲಸಕ್ಕೆ ಬಾರದೆ ಓಡಿ ಹೋಗಿರುವಂತದ್ದು ಫಿಲೆಮೋನನಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರಬಹುದು. But Paul did not accuse Onesimus of some crime. ಆದರೆ ಪೌಲನು ಒನೇಸಿಮನನ್ನ ಯಾವುದೋ ಅಪರಾಧದಲ್ಲಿ ಆತನ ಮೇಲೆ ತಪ್ಪು ಹೊರಿಸುತ್ತಿಲ್ಲ. But simply he wrote, if he has wronged you, owe you anything. ಆದರೆ ಆತನು ಇಷ್ಟನ್ನೇ ಹೇಳುತ್ತಾನೆ, ಆತನು ನಿನಗೆ ಏನಾದರೂ ನಷ್ಟಪಡಿಸಿದ್ದರೆ ಅಥವಾ ನಿನಗೆ ಏನಾದರೂ ಕೊಡಬೇಕಾಗಿದ್ದರೆ. In those days, one of the cardinal sins of a slave is robbery, stealing. ಆ ದಿನಗಳಲ್ಲಿ ಒಬ್ಬ ಗುಲಾಮನು ಅತ್ಯಂತ ದೊಡ್ಡದಾದ ಪಾಪ ಯಾವುದಾದರೂ ಇದ್ದರೆ ಅದು ದರೋಡೆ ಮಾಡುವುದು ಅಥವಾ ಕಳ್ಳತನ ಮಾಡುವುದಾಗಿತ್ತು. Even now there are servants working in the home. Sometimes we read about those servants stealing from the home.
ಈಗಲೂ ಕೂಡ ನಮ್ಮ ಮನೆಗಳಲ್ಲಿ ಕೆಲಸ ಮಾಡುವವರಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ನಾವು ನ್ಯೂಸ್ ನಲ್ಲಿ ಓದುತ್ತಾ ಇರುತ್ತೇವೆ, ಆ ಕೆಲಸದವರು ಕೆಲಸಗಾರರು ಏನನ್ನೋ ಕದ್ದುಕೊಂಡರು ಎಂಬುದಾಗಿ ನಾವು ಓದುತ್ತೇವೆ. That's why police now tells everybody check their background, check their background, make sure that you do a background check before you put them in the house. ಆದ್ದರಿಂದ ಪೊಲೀಸರು ಈ ರೀತಿ ಹೇಳುತ್ತಾರೆ, ಕೆಲಸಕ್ಕೆ ಇಟ್ಟುಕೊಳ್ಳುವ ಯಜಮಾನರಿಗೆ ನಿಮ್ಮ ಕೆಲಸದವರ ಹಿನ್ನೆಲೆಯನ್ನ, ಅವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡು ನಂತರ ಅವರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳ್ರಿ ಎನ್ನುತ್ತಾರೆ. So Paul asked Philemon to charge anything that he wronged in Paul's account. ಆದ್ದರಿಂದ ಪೌಲನು ಫಿಲೆಮೋನನಿಗೆ ಅವನು ಏನಾದರೂ ನಿನಗೆ ನಷ್ಟಪಡಿಸಿದರೆ ಅದನ್ನ ನನ್ನ ಲೆಕ್ಕಕ್ಕೆ ಹಾಕು ಎಂಬುದಾಗಿ ಹೇಳುತ್ತಾನೆ. It's an accounting term. ಅದು ಒಂದು ಲೆಕ್ಕದ ಪದವಾಗಿದೆ. Here is one of the major doctrinal truth in this book, in this letter. ಈ ಒಂದು ಪತ್ರಿಕೆಯಲ್ಲಿ ಇರುವಂತಹ ಪ್ರಾಮುಖ್ಯವಾದಂತಹ ಸಂದೇಶವೇ ಇದಾಗಿದೆ. ಬೋಧನೆ ಇದಾಗಿದೆ. It is called imputation, imputing someone's debt into someone else's account. ಆ ಬೋಧನೆ ಏನಂದ್ರೆ ಲೆಕ್ಕಕ್ಕೆ ಹಾಕುವುದೇ ಆಗಿದೆ. ಅಂದರೆ ಇತರರ ಆ ಒಂದು ಭಾರವನ್ನ, ಇತರರ ಸಾಲವನ್ನ ಇನ್ನೊಬ್ಬನ ಲೆಕ್ಕಕ್ಕೆ ಹಾಕುವುದು. This generous act of Paul compares in a small way Christ's substitutionary work on the cross. ಪೌಲನ ಈ ಒಂದು ಉದಾರದ ಕಾರ್ಯವು ಅದು ಯೇಸು ಕ್ರಿಸ್ತನು ನಮ್ಮ ಬದಲಾಗಿ ಶಿಲುಬೆ ಮೇಲೆ ಮಾಡಿದಂತಹ ಆ ಪ್ರಾಯಶ್ಚಿತ್ತ ಯಜ್ಞದ ಒಂದು ನೆನಪನ್ನೇ ನಮಗೆ ತರುತ್ತದೆ. As Onesimus was in debt to Philemon, we as sinners were in debt to God. ಯಾವ ರೀತಿ ಒನೇಸಿಮನು ಫಿಲೆಮೋನನಿಗೆ ಸಾಲಗಾರನಾಗಿದ್ದನೋ ಅದೇ ರೀತಿ ನಾವು ಕೂಡ ದೇವರಿಗೆ ಸಾಲಗಾರರಾಗಿದ್ದೆವು ನಮ್ಮ ಪಾಪದ ಸಲುವಾಗಿ. We have to pay our debt to God as sinners. ನಾವು ಪಾಪಿಗಳಾಗಿ ನಮ್ಮ ಪಾಪದ ಫಲವಾದಂತಹ ಆ ಒಂದು ಸಾಲವನ್ನ ದೇವರಿಗೆ ತೀರಿಸಬೇಕಾಗಿತ್ತು. Paul was not involved in any way in Onesimus' guilt. ಪೌಲನು ಯಾವುದೇ ರೀತಿಯಲ್ಲಿ ಒನೇಸಿಮನ ತಪ್ಪಿನಲ್ಲಿ ಪಾಲುಗಾರನಲ್ಲ. Same way Christ was sinless, separate from sinners. ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಆತನು ಪಾಪಿಗಳ ಪಾಪದಲ್ಲಿ ಪಾಲುಗಾರನಾಗದೆ ಪಾಪವಿಲ್ಲದವನಾಗಿದ್ದವನು. As Paul assumed Onesimus' debt, Christ took our sins and its guilt on himself on the cross of Calvary. ಯಾವ ರೀತಿ ಪೌಲನು ಒನೇಸಿಮನ ಆ ಒಂದು ಸಾಲವನ್ನ ತಾನು ವಹಿಸಿಕೊಂಡನೋ ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಆ ಕಲ್ವಾರಿಯ ಶಿಲುಬೆಯ ಮೇಲೆ ನಮ್ಮ ಪಾಪಗಳನ್ನ ತಾನು ವಹಿಸಿಕೊಂಡನು. If Paul was willing to pay for one man's debt, Christ paid the debt, died for not only for us but for the whole world. ಪೌಲನು ಒಬ್ಬ ಮನುಷ್ಯನ ಪಾಪವನ್ನ ಆತನು ಹೊತ್ತುಕೊಂಡು ತೀರಿಸುವವನಾಗಿದ್ದನು. ಆದರೆ ಯೇಸು ಕ್ರಿಸ್ತನು ನನ್ನ ನಿಮ್ಮ ಪಾಪಗಳನ್ನ ಮಾತ್ರವಲ್ಲ, ಬದಲಾಗಿ ಇಡೀ ಲೋಕದ ಮಾನವರ ಪಾಪಗಳನ್ನ ಹೊತ್ತುಕೊಂಡು ಆತನು ತೀರಿಸಿದನು. We owed a debt we could never have paid. ನಾವು ತೀರಿಸಲಿಕ್ಕೆ ಸಾಧ್ಯವಾಗದಂತಹ ಆ ಒಂದು ಸಾಲಗಾರರು ನಾವಾಗಿದ್ದೆವು. Christ paid a debt that he did not owe. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಮಾಡದಂತಹ ಸಾಲವನ್ನ ನಮ್ಮ ಬದಲಾಗಿ ಆತನು ತೀರಿಸಿದನು. Remember one of the words, one of the last verses from the cross is, it is finished. It is tetelestai, paid in full in Greek. ಅದನ್ನ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಹೇಳಿದಂತಹ ಕಡೆಯ ಮಾತುಗಳಲ್ಲಿ ಒಂದು ಇದಾಗಿದೆ. ಏನಂದ್ರೆ ಎಲ್ಲಾ ತೀರಿತು, ಟೆಟಲಸ್ಟೈಡ್ ಎಂಬುದಾಗಿ ಹೇಳುವಾಗ ಎಲ್ಲವೂ ಮುಗಿಯಿತು ಎಂಬುದಾಗಿ ಅದು ಗ್ರೀಕ್ ಪದದಲ್ಲಿ ಭಾಷಾಂತರವಾಗುತ್ತದೆ. Paid in full, completely paid. ಸಂಪೂರ್ಣವಾಗಿ ಪಾವತಿಸಲ್ಪಟ್ಟಿದೆ ಎಂಬುದಾಗಿ ಅದರ ಅರ್ಥ. Now when Paul said, if he wronged you anything, put it into my account, I will pay. ಪೌಲನು ಇಲ್ಲಿ ಹೇಳುವಾಗ ಆತನು ನಿನಗೇನಾದ್ರೂ ನಷ್ಟವನ್ನ ಪಡಿಸಿದರೆ ಅದನ್ನ ನನ್ನ ನನ್ನ ಲೆಕ್ಕಕ್ಕೆ ಹಾಕು, ನಾನು ಅದನ್ನ ತೀರಿಸುತ್ತೇನೆ ಎಂಬುದಾಗಿ ಹೇಳುವಾಗ Paul said he will, but we don't know if it happened. ಪೌಲನು ಹೇಳುತ್ತಾನೆ ನಾನು ಅದನ್ನ ತೀರಿಸುತ್ತೇನೆ ಎಂಬುದಾಗಿ, ಆದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆತನು ನಿಜವಾಗಿಯೂ ಆ ಸಾಲವನ್ನ ತೀರಿಸಿದನೋ ಎಂಬುದಾಗಿ. Well, if he tried to pay it, Philemon probably wouldn't have accepted it. ಬಹುಶಃ ಒಂದು ವೇಳೆ ಪೌಲನು ಆತನ ಸಾಲವನ್ನ, ಒನೇಸಿಮನ ಸಾಲವನ್ನ ತೀರಿಸಬೇಕು ಎಂಬುದಾಗಿ ಮುಂದೆ ಬಂದಿದ್ದರೂ ಫಿಲೆಮೋನನು ಸ್ವೀಕರಿಸುತ್ತಿರಲಿಲ್ಲ ಎನಿಸುತ್ತದೆ.
but Christ actually paid all of our debt on the cross by dying for us, shedding his blood. ಆದರೆ ಕ್ರಿಸ್ತನು ನನ್ನ ನಿಮ್ಮೆಲ್ಲರ ಪಾಪಗಳ ಸಾಲವನ್ನ ಆತನು ನಿಜವಾಗಿಯೂ ಶಿಲುಬೆ ಮೇಲೆ ತೀರಿಸುವವನಾಗಿ ನನಗಾಗಿ ನಿಮಗಾಗಿ ರಕ್ತವನ್ನು ಸುರಿಸಿ ಆತನು ಮರಣವನ್ನು ಹೊಂದಿದನು. His death was a substitutionary death. Our sins were imputed onto him. ಆತನ ಮರಣವು ಅದು ಪ್ರಾಯಶ್ಚಿತ್ತದ ಮರಣವಾಗಿತ್ತು, ಬದಲು ಕೊಡುವಂತಹ ಮರಣವಾಗಿತ್ತು. ಆತನು ನಮ್ಮ ಪಾಪಗಳನ್ನ ನಮ್ಮ ಆ ಸಾಲವನ್ನ ಶಿಲುಬೆ ಮೇಲೆ ತೀರಿಸಿದನು. In Isaiah 53, we read that the Father laid all our iniquity on him. ಯೆಶಾಯ 53ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ತಂದೆಯು ನಮ್ಮೆಲ್ಲರ ದ್ರೋಹ ಅಪರಾಧಗಳನ್ನು ಆತನ ಮೇಲೆ ಹಾಕಿದನು. It pleased the Father, the Lord, to crush him, we read. ಅದನ್ನು ಜಜ್ಜುವುದು ತಂದೆ ದೇವರಿಗೆ ಸಂತೋಷವಾಗಿ ಕಾಣಿತು ಎಂಬುದಾಗಿ ನಾವು ಅದನ್ನು ಜಜ್ಜುವುದು ಅದನ್ನು ಸಂಕಲ್ಪವಾಗಿದ್ದು. All our sins were laid on him. Oh Calvary, oh Calvary. What did it mean to the Son, the Lord Jesus Christ? ಆತನನ್ನ ಜಜ್ಜುವುದು ಕರ್ತನ ಸಂಕಲ್ಪವಾಗಿತ್ತು ಮತ್ತು ನಮ್ಮ ಎಲ್ಲರ ಪಾಪ ಅಪರಾಧಗಳನ್ನ ಆತನು ಕ್ರಿಸ್ತನ ಮೇಲೆ ಹಾಕಿದನು. ಓ ಕಲ್ವಾರಿ, ಓ ಕಲ್ವಾರಿ, ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ನೀನು ಏನನ್ನ ಮಾಡಿದಿ? Verse 19, the first part, I, Paul, write this with my own hand, I will repay it. 19ನೇ ವಚನ ಮೊದಲನೇ ಭಾಗವನ್ನು ನಾವು ನೋಡುವಾಗ, ಪೌಲನೆಂಬ ನಾನು ಸ್ವಂತ ಕೈಯಿಂದ ಬರೆದಿದ್ದೇನೆ. When he says that I am writing with my own hand, he is placing himself under legal obligation to carry out his commitment. ಆತನು ನನ್ನ ಸ್ವಂತ ಕೈಯಿಂದ ನಾನು ಇದನ್ನು ಬರೆಯುತ್ತಿದ್ದೇನೆ ಎಂಬುದಾಗಿ ಹೇಳುವಾಗ, ಆತನು ಸಾಂವಿಧಾನಿಕವಾಗಿ ಮತ್ತು ಆ ಒಂದು ಕಾನೂನುಬದ್ಧವಾಗಿ ತಾನು ಈ ಕಾರ್ಯವನ್ನ ಮಾಡಿ ಮುಗಿಸುವಂತಹ ಆ ಒಂದು ಅಧೀನದಲ್ಲಿದ್ದೇನೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. We don't know whether Paul had the money or anything to pay it. ನಮಗೆ ಗೊತ್ತಿಲ್ಲ ಒಂದು ವೇಳೆ ಪೌಲನ ಬಳಿಯಲ್ಲಿ ಆ ಸಾಲವನ್ನ ತೀರಿಸಲಿಕ್ಕೆ ಹಣವಿತ್ತೋ ಎಂಬುದಾಗಿ. Maybe it was from what the Philippian church helped him. The Philippian assembly sent some support to him. Maybe that he had, but he was willing to let it go for reconciling a new believer to his old master. ಬಹುಶಃ ಆತನ ಬಳಿಯಲ್ಲಿ ಯಾವುದಾದ್ರೂ ಹಣ ಇದ್ದಿರುವುದಾದರೆ ಅದು ಫಿಲಿಪ್ಪಿಯವರ ಸಭೆಯವರು ಪೌಲನಿಗೆ ಸಹಾಯವೆಂದು ಕಳಿಸಿದಂತ ಹಣವೇ ಆಗಿರಬಹುದು. ಪೌಲನು ಈ ಹಣವನ್ನು ಕೂಡ ಈ ಹೊಸ ವಿಶ್ವಾಸಿಯಾದಂತಹ ಒನೇಸಿಮನನ್ನ ಆತನ ಯಜಮಾನನೊಟ್ಟಿಗೆ ಸಂಧಾನ ಮಾಡುವುದಕ್ಕೆ ಕೊಟ್ಟು ಬಿಡುವುದಕ್ಕೂ ಸಿದ್ಧನಿದ್ದನು. Christ paid it by his blood. ಆದರೆ ನಮ್ಮ ಕರ್ತನು ತನ್ನ ರಕ್ತದಿಂದ ಆ ಸಾಲವನ್ನ ತೀರಿಸಿದನು. When you read Romans 5, we read how he reconciled us to God while we were helpless, while we were ungodly, while we were sinners, while we were enemies. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯವು ಅದು ನಮಗೆ ಹೇಗೆ ಕರ್ತನು ದೇವರೊಟ್ಟಿಗೆ ನಮ್ಮನ್ನು ಸಂಧಾನ ಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಅಸಹಾಯಕರಾಗಿದ್ದಾಗ, ನಾವು ಇನ್ನೂ ಪಾಪಿಗಳಾಗಿದ್ದಾಗ, ನಾವು ಇನ್ನೂ ದೇವರಿಗೆ ಶತ್ರುಗಳಾಗಿದ್ದಾಗಲೇ ಆತನು ನಮ್ಮ ಪಾಪಗಳನ್ನ ತೀರಿಸಿದನು. There was nothing good in us that motivated the Lord to pay our debt. It was purely the grace of God and the love of God. ನಮ್ಮಲ್ಲಿರುವಂತ ಯಾವ ಒಳ್ಳೆತನದಿಂದ ಪ್ರೇರೇಪಿತನಾಗಿ ಆತನು ನಮ್ಮ ಪಾಪಗಳ ಸಾಲವನ್ನ ತೀರಿಸಲಿಲ್ಲ, ಬದಲಾಗಿ ದೇವರ ಮಹಾ ಕೃಪೆ ನಮ್ಮ ಮೇಲೆ ಇದ್ದಿದ್ದರಿಂದಲೇ ಆತನು ಈ ಕಾರ್ಯವನ್ನ ಮಾಡಿದನು. We have an English song that says, Man of sorrows, what a name. It says, Son of God died for ruined sinners like us. What a love, what a grace. ಇಂಗ್ಲಿಷ್ ನಲ್ಲಿ ಒಂದು ಪದ್ಯ ಉಂಟು, ಅದೇನೆಂದರೆ, ದುಃಖಿತ ಮನುಷ್ಯನು ಆ ಎಂತಹ ಹೆಸರು, ನನ್ನಂತ ನಿನ್ನಂತಹ ಕೆಟ್ಟು ಹೋದಂತ ಪಾಪಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು ಎಂಬುದಾಗಿ ಆ ಪದ್ಯವು ಓದುತ್ತದೆ. Love paid it all. ಪ್ರೀತಿಯು ಎಲ್ಲವನ್ನ ಕೊಟ್ಟು ತೀರಿಸಿತು. We could never have paid our debt. It was so huge. ನಮ್ಮ ಪಾಪದ ಆ ಒಂದು ಸಾಲ ಅದು ಎಷ್ಟು ಹೆಚ್ಚಾಗಿತ್ತು ಅಂದರೆ ಅದನ್ನು ನಾವು ಎಂದಿಗೂ ತೀರಿಸಲಿಕ್ಕೆ ಸಾಧ್ಯವಿರಲಿಲ್ಲ. The Lord explained our debt in a way in Matthew 18 verse 24 to 27 about a man who owned his master 10,000 talents.
ಮತ್ತಾಯ 18ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನಗಳವರೆಗೆ ನಮ್ಮ ಸಾಲ ಎಷ್ಟಾಗಿತ್ತು ಎಂಬುದನ್ನ ಕರ್ತನು ಅಲ್ಲಿ ವಿವರಿಸುತ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಯಜಮಾನನಿಗೆ 10,000 talents. 10,000 ತಲಾಂತು ಸಾಲವನ್ನ ಕೊಡಬೇಕಾಗಿತ್ತು. It is a huge debt. Normally an individual cannot have that kind of debt. It is the debt that nations owe to another nation. It is huge, maybe in millions of dollars today. ಅದು ಎಂತಹ ಸಾಲ ಎಂಬುದಾಗಿ ಹೇಳುವಾಗ ಒಬ್ಬ ವ್ಯಕ್ತಿ ಅದನ್ನು ತೀರಿಸಲಿಕ್ಕೆ ಸಾಧ್ಯವಾಗದಂತಹ ಅತಿ ಹೆಚ್ಚಾದಂತಹ ಸಾಲ ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ದೇಶ ಇನ್ನೊಂದು ದೇಶಕ್ಕೆ ಸಾಲ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯ ಸಾಲವಿತ್ತು. ಅದನ್ನ ಆತನು ಎಂದಿಗೂ ತೀರಿಸಲಿಕ್ಕೆ ತನ್ನ ಜೀವಮಾನ ಕಾಲದಲ್ಲಿ ಸಾಧ್ಯವಿಲ್ಲ. ಅದು ಸುಮಾರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಗಳವರೆಗೆ ಹೋಗುತ್ತದೆ. But when the master called him to give an account and pay it, you know what that servant said? ಆಗ ಆತನ ಯಜಮಾನನು ಅವನನ್ನ ಕರೆದು, ನಿನ್ನ ಸಾಲದ ಲೆಕ್ಕ ಇಷ್ಟಿದೆ, ಅದನ್ನ ತೀರಿಸು ಎಂಬುದಾಗಿ ಹೇಳುವಾಗ ಆ ಸಾಲಗಾರನಾದಂತಹ ಸೇವಕನು ಏನು ಹೇಳ್ತಾನೆ ಗೊತ್ತಾ? Read Matthew 18 verse 26. ನಾವು ಮತ್ತಾಯ 18ನೇ ಅಧ್ಯಾಯ 26ನೇ ವಚನವನ್ನ ಓದಿಕೊಳ್ಳೋಣ. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲಾ ಬಿಟ್ಟು ಬಿಟ್ಟನು. See, this man who could never have paid that debt is telling, give me a little time, I will pay it. ಬಹುಶಃ ಎಂದಿಗೂ ತನ್ನ ಸಾಲವನ್ನ ತೀರಿಸಲಿಕ್ಕೆ ಸಾಧ್ಯವಿಲ್ಲದಂತ ಈ ವ್ಯಕ್ತಿ ಈ ರೀತಿ ಹೇಳುತ್ತಾನೆ, ನನಗೆ ಸ್ವಲ್ಪ ಸಮಯವನ್ನು ಕೊಡು, ನಾನು ಕೊಟ್ಟು ತೀರಿಸುತ್ತೇನೆ. See, the religions of the world are trying to do good works to pay back to God what they owe a sin. But we could never have paid our sins debt. Never, never, impossible. ಈ ಲೋಕದ ಧರ್ಮಗಳು ಕೂಡ ಅದನ್ನೇ ಮಾಡುತ್ತಿವೆ. ತಾವು ದೇವರಿಗೆ ತಮ್ಮ ಪಾಪದ ನಿಮಿತ್ತವಾಗಿ ಯಾವ ಸಾಲವನ್ನು ಕೊಡಬೇಕೋ ಆ ಸಾಲಗಳನ್ನೆಲ್ಲ ಒಳ್ಳೆಯ ಕಾರ್ಯಗಳು, ಧರ್ಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಕೊಟ್ಟು ತೀರಿಸುವ ಪ್ರಯತ್ನದಲ್ಲಿದೆ. ಆದರೆ ನಾವೆಂದಿಗೂ ನಮ್ಮ ಕರ್ತನಿಗೆ, ದೇವರಿಗೆ ಆ ಸಾಲವನ್ನ ಕೊಟ್ಟು ತೀರಿಸಲಿಕ್ಕೆ ಸಾಧ್ಯವಿಲ್ಲ. The master had mercy on him and released him from all the debt. Same way, it is God's grace and love that released us from our huge debt that we could never have paid. ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನ ಬಿಡಿಸಿ ಆ ಎಲ್ಲಾ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ಅದೇ ರೀತಿ ನಾವು ಎಂದಿಗೂ ತೀರಿಸಲಾಗದಂತಹ ಸಾಲವನ್ನ ಕರ್ತನು, ಆತನು ತನ್ನ ರಕ್ತವನ್ನ ಕೊಡುವುದರ ಮೂಲಕ ನಮ್ಮನ್ನ ಬಿಡಿಸಿದನು. The second part of verse 19, he says, 19ನೇ ವಚನದ 2ನೇ ಭಾಗದಲ್ಲಿ ಆತನು ಈ ರೀತಿ ಹೇಳುತ್ತಾನೆ, say nothing of your owing me, even your own self. ನಿನ್ನ ಆತ್ಮದ ವಿಷಯದಲ್ಲಿ ನೀನೇ ನನ್ನ ಸಾಲದಲ್ಲಿದ್ದಿ ಎಂದು ನಾನು ಬೇರೆ ಹೇಳಬೇಕೆ? So it shows, gives us a clue that Philemon may be won to the Lord by Apostle Paul also. ಈ ಒಂದು ವಚನ ನಮಗೆ ಈ ಸುಳಿವನ್ನ ಕೊಡುತ್ತದೆ. ಏನೆಂದರೆ, ಬಹುಶಃ ಪೌಲನು ಫಿಲೆಮೋನನನ್ನ ಕರ್ತನ ಬಳಿಗೆ ನಡೆಸಿದ್ದನು ಎಂಬಂತ ಸುಳಿವನ್ನ ಕೊಡುತ್ತದೆ. So he is telling that he is obligated to Paul spiritually. ಆದ್ದರಿಂದ ಪೌಲನು ಫಿಲೆಮೋನಿಗೆ ಈ ರೀತಿ ಹೇಳುತ್ತಾನೆ, ನೀನೇ ನನಗೆ ಆತ್ಮೀಕವಾಗಿ ಸಾಲದಲ್ಲಿದ್ದಿ ಎಂಬುದಾಗಿ ಹೇಳುತ್ತಾನೆ. So it further proves that Onesimus and Philemon were on the same spiritual plane. Both led to the Savior by the Apostle Paul. ಆದ್ದರಿಂದ ಈ ಒಂದು ವಚನವು ಫಿಲೆಮೋನನನ್ನ ಮತ್ತು ಒನೇಸಿಮನನ್ನ ಒಂದೇ ಮಟ್ಟದಲ್ಲಿ ಇಡುವಂತದಾಗಿರುತ್ತದೆ. ಅದೇನೆಂದರೆ, ಇವರಿಬ್ಬರು ಪೌಲನಿಂದ ಕರ್ತನ ಬಳಿಗೆ ನಡೆಸಲ್ಪಟ್ಟವರಾಗಿದ್ದರು. So it is both of them saved through Apostle Paul's ministry, and so Philemon owed that spiritual debt. ಆದ್ದರಿಂದ ಇವರಿಬ್ಬರೂ ಪೌಲನ ಸ್ವಾರ್ಥ ನಿಮಿತ್ತದಿಂದಲೇ ಕರ್ತನ ಬಳಿಗೆ ನಡೆಸಲ್ಪಟ್ಟವರಾದ ಕಾರಣ ಫಿಲೆಮೋನನೇ ಪೌಲನಿಗೆ ಆತ್ಮೀಕವಾಗಿ ಸಾಲಗಾರನಾಗಿದ್ದನು. In verse 20 he says, yes brother, I want some benefit from you in the Lord. Refresh my heart in Christ. 20ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, ಹೌದು ಸಹೋದರನೇ, ಕರ್ತನಲ್ಲಿ ನಿನ್ನಿಂದ ನನಗೆ ಪ್ರಯೋಜನವಾಗುವ ಹಾಗೆ ಮಾಡು, ಕ್ರಿಸ್ತನಲ್ಲಿ ನನ್ನ ಹೃದಯವನ್ನು ಸಂತೋಷಪಡಿಸು.
So what is Paul expecting from Philemon? ಪೌಲನು ಫಿಲೆಮೋನನಿಂದ ಏನನ್ನ ಬಯಸುತ್ತಿದ್ದಾನೆ? Receiving and restoring Onesimus would give some benefit to Paul in the Lord, that his heart will be refreshed in Christ. ಒನೇಸಿಮನನ್ನ ಮತ್ತೆ ತಿರುಗಿ ಸೇರಿಸಿಕೊಂಡು ಆತನನ್ನ ಕೆಲಸಕ್ಕೆ ಮತ್ತೆ ಸೇರಿಸಿಕೊಳ್ಳುವುದರ ಮೂಲಕ ಅದು ಪೌಲನಿಗೆ ಪ್ರಯೋಜನವಾಗುತ್ತದೆ. ಅಷ್ಟು ಮಾತ್ರವಲ್ಲ, ಕ್ರಿಸ್ತನಲ್ಲಿ ಪೌಲನ ಹೃದಯವನ್ನು ಸಂತೋಷಪಡಿಸುತ್ತದೆ ಎಂದು ಪೌಲನು ಹೇಳುತ್ತಾನೆ. The word benefit in Greek, it is a play of word. It is means onesimen. Okay, see, Onesimus means profitable, benefit. So he's using that word to show that if you receive Onesimus, okay, I am going to benefit. ಗ್ರೀಕ್ ಭಾಷೆಯಲ್ಲಿ ಪ್ರಯೋಜನವಾಗುವುದು ಎಂಬಂತ ಈ ಪದದ ಅರ್ಥ ಏನಾಗಿದೆ ಅಂದರೆ ಒನೇಸಿಮನ್ ಎಂಬುದಾಗಿಯೇ ಆಗಿದೆ. ಆದ್ದರಿಂದ ಪೌಲನು ಇಲ್ಲಿ ಈ ಪದಗಳನ್ನ ಇಟ್ಟುಕೊಂಡು ಆತನು ಆಟವಾಡುವವನಾಗಿದ್ದಾನೆ. ಅಂದರೆ ಫಿಲೆಮೋನನ್ನ ಪ್ರೋತ್ಸಾಹಿಸುವುದಕ್ಕಾಗಿ ನೀನು ಒಂದು ವೇಳೆ ಒನೇಸಿಮನನ್ನ ನೀನು ಸೇರಿಸಿಕೊಳ್ಳುವುದಾದರೆ ಅದು ನನ್ನ ಪ್ರಯೋಜನ ಅಥವಾ ನನಗೆ ಒನೇಸಿಮನ ಆಗಿರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾನೆ. In verse 7 he has already mentioned about Philemon refreshing the saint's heart. 7ನೇ ವಚನದಲ್ಲಿ ಈಗಾಗಲೇ ಪೌಲನು ಹೇಳಿದನು ಏನೆಂದರೆ ಒನೇಸಿಮನ ಕಾರ್ಯಗಳ ಮೂಲಕ ದೇವ ಜನರ ಹೃದಯಗಳಲ್ಲಿ ಸಂತೋಷ ಉಂಟಾಗಿದೆ ಎಂಬುದಾಗಿ. Now he should be happy to do it for Paul. ಈಗ ಅದನ್ನ ಪೌಲನಿಗಾಗಿ ಮಾಡುವುದಕ್ಕೆ ಒನೇಸಿಮನು ಸಂತೋಷ ಪಡಬೇಕು ಎಂಬುದಾಗಿ ಹೇಳುತ್ತಾನೆ. Verse 21, confident of your obedience, I write to you knowing that you will do even more than I say. 21ನೇ ವಚನ, ನನ್ನ ಮಾತನ್ನು ಕೇಳುವಿ ಎಂಬ ಭರವಸೆ ಉಳ್ಳವನಾಗಿ ಈ ಪತ್ರಿಕೆಯನ್ನು ನಿನಗೆ ಬರೆದಿದ್ದೇನೆ, ನಾನು ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ಮಾಡುವಿ ಎಂದು ನನಗೆ ಗೊತ್ತುಂಟು. Philemon to go beyond Paul's request, Paul was sure about it. ಫಿಲೆಮೋನನು ಪೌಲನು ಕೇಳಿಕೊಂಡದಕ್ಕಿಂತ ಹೆಚ್ಚಾಗಿ ಮಾಡುತ್ತಾನೆ ಎಂಬಂತ ಭರವಸವನ್ನ ಪೌಲನು ಹೊಂದಿದ್ದನು. Do more than I know you will do more than what I ask you. ನನಗೆ ಗೊತ್ತು ನಾನು ಕೇಳಿಕೊಂಡದಕ್ಕಿಂತ ಹೆಚ್ಚಾಗಿ ನೀನು ಮಾಡುತ್ತೀ ಎಂಬುದಾಗಿ ಎಂದು ಹೇಳುತ್ತಾನೆ. What did Paul ask? ಪೌಲನು ಏನನ್ನ ಕೇಳಿಕೊಂಡನು? Welcome him and forgive him. ಆತನನ್ನ ಸ್ವಾಗತಿಸಿ ಸೇರಿಸಿಕೋ ಮತ್ತು ಆತನನ್ನ ಕ್ಷಮಿಸಿ ಬಿಡು ಎಂಬುದಾಗಿ. So what is the more that he may do? ಅದಕ್ಕಿಂತ ಹೆಚ್ಚಾಗಿ ಏನನ್ನ ಫಿಲೆಮೋನನು ಮಾಡಬಹುದು? Maybe he will release Onesimus from the slavery. ಬಹುಶಃ ಒನೇಸಿಮನನ್ನ ಆ ಒಂದು ದಾಸತ್ವದಿಂದ ಬಿಡುಗಡೆಗೊಳಿಸಬಹುದು. Or maybe he will send him back to Paul in Rome to be a help for him. ಅಥವಾ ಪೌಲನ ಬಳಿಗೆ ರೋಮಾಪುರಕ್ಕೆ ಮತ್ತೆ ಒನೇಸಿಮನನ್ನ ಕಳುಹಿಸಿ ಆತನಿಗೆ ಸಹಾಯವಾಗುವ ಹಾಗೆ ಮಾಡಬಹುದಿತ್ತು. If Onesimus was released like that, ಒಂದು ವೇಳೆ ಒನೇಸಿಮನು ಆ ರೀತಿ ಬಿಡುಗಡೆ ಹೊಂದಿದ್ದರೆ, it is more than what Paul asked. ಅದು ಪೌಲನು ಕೇಳಿಕೊಂಡದಕ್ಕಿಂತ ಹೆಚ್ಚಾಗಿ ಮಾಡಿದ ಹಾಗಾಗುತ್ತಿತ್ತು. This shows us a Christian faith response to slavery in those days. ಇದು ನಮಗೆ ಏನನ್ನ ತೋರಿಸುತ್ತದೆ ಎಂದರೆ ಆ ದಿನದಲ್ಲಿದ್ದಂತಹ ದಾಸತ್ವ ಮತ್ತು ಗುಲಾಮತ್ವಕ್ಕೆ ಒಬ್ಬ ಕ್ರೈಸ್ತನು ಹೇಗೆ ಸ್ಪಂದಿಸುತ್ತಾನೆ ಎಂಬುದನ್ನು ನಮಗೆ ತೋರಿಸುತ್ತದೆ. A recognition of the true brotherhood in Christ. ಕ್ರಿಸ್ತನಲ್ಲಿ ನಿಜವಾದಂತ ಸಹೋದರ ಪ್ರೀತಿಯನ್ನ, ಸಹೋದರ ಸ್ನೇಹವನ್ನ ಕಂಡುಹಿಡಿಯುವುದೇ ಆ ಕ್ರಿಸ್ತಿಯ ಪ್ರೀತಿಯಾಗಿದೆ. Verse 22, he goes on to say, at the same time, prepare a guest room for me, for I am hoping that through your prayers I will be graciously given to you. 22ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, ಇದಲ್ಲದೆ ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ಅನುಗ್ರಹಿಸುವನೆಂದು ನನಗೆ ನಿರೀಕ್ಷೆ ಉಂಟು. ಆದ ಕಾರಣ ನನಗೋಸ್ಕರ ಇಳುಕೊಳ್ಳುವ ಸ್ಥಳವನ್ನು ಸಿದ್ಧ ಮಾಡು. We are coming to the conclusion of this letter. ನಾವು ಈ ಒಂದು ಪತ್ರಿಕೆಯ ಅಂತ್ಯಕ್ಕೆ, ಕಡೆ ಮಾತುಗಳಿಗೆ ಬಂದಿದ್ದೇವೆ. He requested something for himself. Prepare a guest room for me. ತನಗೋಸ್ಕರವಾಗಿ ವೈಯಕ್ತಿಕವಾಗಿ ಒಂದು ಬೇಡಿಕೆಯನ್ನ ಫಿಲೆಮೋನನ ಮುಂದೆ ಇಡುತ್ತಿದ್ದಾನೆ. ಏನೆಂದರೆ, ನನಗಾಗಿ ಒಂದು ಕೊಠಡಿಯನ್ನ ಸಿದ್ಧಪಡಿಸು. Most likely in Philemon's own house. ಬಹುಶಃ ಫಿಲೆಮೋನನ ಸ್ವಂತ ಮನೆಯಲ್ಲಿಯೇ ನನಗೋಸ್ಕರ ಸ್ಥಳ ಸಿದ್ಧ ಮಾಡು. Perhaps after he read this letter, maybe this is the first assignment he gave to Onesimus
oh, our brother Paul is coming, let us make a room. Onesimus, you take responsibility, you go ahead and build. Our brother Paul is going to come. What a joy that would have brought to Philemon and his family. ಬಹುಶಃ ಫಿಲೆಮೋನನ್ನು ಆ ಒನೇಸಿಮನಿಂದ ಈ ಪತ್ರಿಕೆಯನ್ನ ತೆಗೆದುಕೊಂಡು ಓದಿದ ನಂತರ ಫಿಲೆಮೋನನು ಆ ಒನೇಸಿಮನಿಗೆ ಕೊಟ್ಟಂತ ಮೊದಲನೇ ಕಾರ್ಯ ಏನಾಗಿರಬಹುದೆಂದರೆ, ಒನೇಸಿಮನೆ ಬೇಗ ಹೋಗು ನಮ್ಮ ಸಹೋದರನ ಅಂತ ಪೌಲನು ಬರುತ್ತಿದ್ದಾನೆ, ಆತನಿಗಾಗಿ ಸ್ಥಳವನ್ನ ಸಿದ್ಧ ಮಾಡು, ಆ ಕೊಠಡಿಯನ್ನ ಸಿದ್ಧಪಡಿಸು ಎಂಬುದಾಗಿ ಹೇಳಿರಬಹುದು. ನಮ್ಮ ಪ್ರಿಯ ಸಹೋದರರಿಗೆ ಸಹಾಯ ಮಾಡುವಂಥದ್ದು, ಆಧರಿಸುವಂಥದ್ದು ಎಂತ ಸಂತೋಷದ ವಿಷಯ. Make a guest room. ಒಂದು ಸ್ಥಳವನ್ನ ಸಿದ್ಧಪಡಿಸು. It points to Philemon's financial status. He was a rich man. ಇದು ಫಿಲೆಮೋನನ ಆರ್ಥಿಕ ಪರಿಸ್ಥಿತಿಯ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಆತನೊಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದನು. In 2 Kings, we see a woman making a guest room for Elisha. 2 ಅರಸುಗಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಒಬ್ಬ ಹೆಂಗಸು ಎಲೀಷನಿಗಾಗಿ ಒಂದು ಸ್ಥಳವನ್ನ, ಒಂದು ಕೊಠಡಿಯನ್ನ ಸಿದ್ಧಪಡಿಸುತ್ತಾಳೆ. Many God's servants while traveling through found such rooms in believers' home which was prepared for God's servants. ಅನೇಕ ದೇವರ ಸೇವಕರು ಅವರು ತಮ್ಮ ಸ್ವಾರ್ಥೆಯ ನಿಮಿತ್ತವಾಗಿ ಅನೇಕ ಸ್ಥಳಗಳನ್ನು ದಾಟಿ ಹೋಗುವಾಗ ಅವರಿಗಾಗಿ ವಿಶ್ವಾಸಿಗಳು ಸಿದ್ಧಪಡಿಸಿದಂತಹ ಆ ರೀತಿಯ ಕೊಠಡಿಗಳು ಅತ್ಯಂತ ಉಪಯೋಗಕರವಾಗಿರುವುದು ಆಗಿರುತ್ತವೆ. I've been privileged to stay in few rooms of such believers' homes. ಅಂತಹ ವಿಶ್ವಾಸಿಗಳ ಮನೆಯಲ್ಲಿ ನನಗಾಗಿ ಸಿದ್ಧಪಡಿಸಿದಂತಹ ಕೆಲವು ಕೊಠಡಿಗಳಲ್ಲಿ ನಾನು ಉಳಿದುಕೊಂಡು ಆಶೀರ್ವಾದವನ್ನು ಹೊಂದಿದ್ದೇನೆ. Today many believers will put them in a lodge. They don't want to give a room in the house. ಈ ದಿನಗಳಲ್ಲಿ ನೋಡುವಾಗ ವಿಶ್ವಾಸಿಗಳು ತಮ್ಮ ಮನೆಗಳಲ್ಲಿ ಸ್ಥಳ ಕೊಡಲಿಕ್ಕೆ ಇಷ್ಟವಿಲ್ಲದೆ ಅವರನ್ನ ಲಾಡ್ಜ್ಗಳಲ್ಲಿ ಕಳಿಸುತ್ತಾರೆ. Well, sometimes the preachers also may like to stay in a hotel than in some homes. ಕೆಲವು ಸಂದರ್ಭಗಳಲ್ಲಿ ಆ ಸ್ವಾರ್ಥ ಸೇವಕರು ಕೂಡ ಮನೆಗಳಲ್ಲಿ ಉಳಿಕೊಳ್ಳುವುದರ ಬದಲು ಹೋಟೆಲ್ ಅಲ್ಲಿ ಉಳಿಕೊಳ್ಳುವುದಕ್ಕೆ ಇಷ್ಟಪಡಬಹುದು. But there is a wonderful fellowship when a servant of God is staying in our home, maybe in a guest room or somewhere where we can have a nice fellowship with our children. Will learn from the experience of God's servants visiting like that. ಆದರೆ ದೇವರ ಸೇವಕರು ನಮ್ಮ ಕುಟುಂಬಗಳಲ್ಲಿ ನಮ್ಮೊಟ್ಟಿಗೆ ಉಳಿದುಕೊಳ್ಳುವುದು ಅದು ಅತ್ಯಂತ ಸಂತೋಷದಾಯಕವಾದದ್ದು, ಮತ್ತು ಅದು ಒಂದು ಕ್ರಿಸ್ತನ ಸೇವಕನ ಅನ್ಯೋನ್ಯತೆಯನ್ನು ನಮಗೆ ತಂದುಕೊಡುತ್ತದೆ, ಮತ್ತು ಅವರ ಜೀವಿತದ ಅನುಭವಗಳ ಮೂಲಕ ನಮ್ಮ ಮಕ್ಕಳು ಕೂಡ ಅನೇಕ ಒಳ್ಳೆಯ ಸಂಗತಿಗಳನ್ನ ಕಲಿತುಕೊಳ್ಳುತ್ತಾರೆ. There was times when that stay has opened the opportunity for me to share the gospel with the children of the home, and some children have accepted the Lord during the stay like that. ನಾನು ಆ ರೀತಿ ಅನೇಕ ವಿಶ್ವಾಸಿಗಳ ಮನೆಗಳಲ್ಲಿ ಉಳಿದುಕೊಂಡಂತಹ ಅವಕಾಶವನ್ನು ಬಳಸಿಕೊಂಡು ನಾನು ಅವರ ಕುಟುಂಬದಲ್ಲಿದ್ದಂತಹ ಮಕ್ಕಳಿಗೆ ಸುವಾರ್ತೆಯನ್ನ ಸಾರಿದ್ದೇನೆ, ಮತ್ತು ಅನೇಕ ಮಕ್ಕಳು ನನ್ನ ಸುವಾರ್ತೆ ನಿಮಿತ್ತ ಕರ್ತನನ್ನ ಅಂಗೀಕರಿಸಿಕೊಂಡಿದ್ದಾರೆ. ಕೆಲವರು I'm not saying ಅನೇಕರು, some. ಕೆಲವರು. Yeah. Now he says, I am hoping that through your prayers I will be graciously given to you. ಆತನು ಇಲ್ಲಿ ಈ ರೀತಿ ಹೇಳುತ್ತಾನೆ 22ನೇ ವಚನದಲ್ಲಿ, ಇದಲ್ಲದೆ ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ನನ್ನನ್ನ ಆಶೀರ್ವದಿಸುತ್ತಾನೆ ಎಂಬುದಾಗಿ ಹೇಳುತ್ತಾನೆ. Paul knew that many believers are praying for his release. ಪೌಲನಿಗೆ ಗೊತ್ತಿತ್ತು ತನ್ನ ಬಿಡುಗಡೆಗಾಗಿ ಅನೇಕ ವಿಶ್ವಾಸಿಗಳು ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂಬುದಾಗಿ. When Philemon is also praying for Paul's release. ಮತ್ತು ಫಿಲೆಮೋನನು ಕೂಡ ಪೌಲನ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಿದ್ದಾನೆ. If he is praying for Paul's release, would he not release Onesimus? ಒಂದು ವೇಳೆ ಫಿಲೆಮೋನನು ಪೌಲನ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಿರುವುದಾದರೆ ಆ ಫಿಲೆಮೋನನೇ ತನ್ನ ದಾಸನಾದ ಒನೇಸಿಮನನ್ನ ಬಿಡುಗಡೆ ಮಾಡುವುದಿಲ್ಲವಾ? We pray for someone, and won't we do that to those who are near to us? ನಾವು ಯಾರಿಗಾಗಿಯೋ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವಾಗ ನಮಗೆ ಹತ್ತಿರದಲ್ಲಿರುವವರಿಗೆ ಆ ಕಾರ್ಯವನ್ನು ನಾವು ಮಾಡುವುದಿಲ್ಲವಾ? Through your prayers I will be graciously given to you. The you and your is plural in this sentence. ಇಲ್ಲಿ ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ನನ್ನನ್ನು ನಿಮ್ಮ ಬಳಿಗೆ ಬರುವುದಕ್ಕೆ ಅನುಗ್ರಹಿಸುವನೆಂದು ನನಗೆ ನಿರೀಕ್ಷೆ ಉಂಟು ಎಂಬುದಾಗಿ ಹೇಳುವಾಗ ನಿಮ್ಮ ಮತ್ತು ನಿನ್ನ ಎಂಬುದಾಗಿ ಉಪಯೋಗಿಸಿರುವಂತಹ ಆ ವಿಷಯಗಳು ಅದು ಬಹುವಚನಗಳಾಗಿವೆ. It refers to those
to whom this letter was written: Philemon, his wife, his son, and the church in his house. ನಿಮ್ಮ ಬಳಿಗೆ ಎಂಬುದಾಗಿ ಹೇಳುವಾಗ ಅದು ಫಿಲೆಮೋನನಿಗೆ, ಫಿಲೆಮೋನನ ಹೆಂಡತಿ ಮತ್ತು ಮಗನಿಗೆ ಮತ್ತು ಆತನ ಮನೆಯಲ್ಲಿ ಕೂಡುತ್ತಿದ್ದಂತಹ ಸಭೆಯ ವಿಶ್ವಾಸಿಗಳಿಗೆ ಎಲ್ಲರಿಗೂ ಬರೆಯಲ್ಪಟ್ಟಿದೆ. We will read the final greetings in verse 23 and 24. 23 ಮತ್ತು 24ನೇ ವಚನಗಳಲ್ಲಿ ನಾವು ಕಡೆಯ ವಂದನೆಯ ಮಾತುಗಳನ್ನು ಓದುತ್ತೇವೆ. ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ನನ್ನ ಜೊತೆ ಸೆರೆಯವನಾದ ಎಪಫ್ರನು ನನ್ನ ಸಹಕಾರಿಗಳಾದ ಮಾರ್ಕ, ಅರಿಸ್ತಾರ್ಕ, ದೇಮ, ಲೂಕರು ನಿನ್ನನ್ನು ವಂದಿಸುತ್ತಾರೆ. Those who send greetings to Philemon, 5 of these names are already mentioned in Colossians chapter 4. ಇಲ್ಲಿ ಫಿಲೆಮೋನನಿಗೆ ಅಂತ್ಯ ವಂದನೆಗಳನ್ನ ಕಳುಹಿಸುತ್ತಿರುವಂತ ಈ 5 ವ್ಯಕ್ತಿಗಳ ಹೆಸರುಗಳನ್ನ ನಾವು ಕೊಲೋಸಿಯವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಕೂಡ ಓದುತ್ತೇವೆ. One of that is Epaphras. ಆ ಹೆಸರುಗಳಲ್ಲಿ ಒಂದು ಹೆಸರು ಎಪಫ್ರ ಎಂಬಂತ ಹೆಸರು. And he is highly commended in Colossians chapter 4. ಕೊಲೋಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಈ ಎಪಫ್ರನನ್ನ ಪೌಲನು ಅತ್ಯಂತ ಹೆಚ್ಚು ಹೊಗಳುವುದನ್ನು ನಾವು ನೋಡುತ್ತೇವೆ. Maybe he is the one who was instrumental in planting the Colossian church. ಬಹುಶಃ ಈ ಎಪಫ್ರನೇ ಆ ಕೊಲೊಸೆ ಪಟ್ಟಣದಲ್ಲಿ ಆ ಸಭೆಯನ್ನು ಸ್ಥಾಪಿಸುವುದಕ್ಕೆ ಸಹಕಾರಿಯಾಗಿರಬಹುದು. But now he is a fellow prisoner with Paul in the prison. ಆದರೆ ಈಗ ಈ ಎಪಫ್ರನು ಪೌಲನೊಟ್ಟಿಗೆ ಜೊತೆ ಸೆರೆಯವನಾಗಿದ್ದಾನೆ. Some of the other names we have looked in the epistle to Timothy. ನಾವು ಇಲ್ಲಿ ಕೊಟ್ಟಿರುವಂತ ಇನ್ನೂ ಕೆಲವು ಹೆಸರುಗಳನ್ನ ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿಯೂ ಕೂಡ ನಾವು ಓದಿಕೊಂಡಿದ್ದೇವೆ. One of the sad statement is about Demas. He was a fellow worker at this time, but when we studied 2 Timothy, he has already left Paul, loving the world. ಇಲ್ಲಿ ಒಂದು ದುಃಖಕರವಾದಂತಹ ಒಂದು ಹೇಳಿಕೆ ಯಾವುದಾಗಿದೆ ಅಂದ್ರೆ ಅದು ದೇಮನ ಕುರಿತಾಗಿ. ಇಲ್ಲಿ ದೇಮನನ್ನ ನೋಡುವಾಗ ಈ ಫಿಲೆಮೋನನ ಪತ್ರಿಕೆಯಲ್ಲಿ ಆತನೊಟ್ಟಿಗೆ ಸಹಕಾರಿಯಾಗಿ ಜೊತೆ ಸಹಾಯಕನಾಗಿದ್ದಾನೆ. ಆದರೆ ತಿಮೋಥೆಯನ ಪತ್ರಿಕೆಗೆ ಬರುವಾಗ ದೇಮನು ಪೌಲನನ್ನ ಬಿಟ್ಟು ಲೋಕದ ಕಡೆಗೆ ಹೊರಟು ಹೋಗುವುದನ್ನು ನಾವು ನೋಡುತ್ತೇವೆ. Of course, that letter is written after this letter. That was Paul's last letter. ಯಾಕಂದರೆ ಈ ಫಿಲೆಮೋನನ ಪತ್ರಿಕೆಯ ನಂತರವೇ ಪೌಲನ 2 ತಿಮೋಥೆಯನಿಗೆ ಬರೆದ ಪತ್ರಿಕೆ ಬರೆಯಲ್ಪಟ್ಟಿತ್ತು. ಯಾಕಂದರೆ ಅದು ಪೌಲನ ಕಡೆಯ ಪತ್ರಿಕೆ ಆಗಿತ್ತು. It is possible people can serve God and then go away from God, loving the world. It is possible. How sad it is. ಕರ್ತನನ್ನ ಸೇವಿಸಿ ಆತನ ಸೇವೆ ಮಾಡುತ್ತಿದ್ದಂತಹ ವ್ಯಕ್ತಿಗಳು ಲೋಕವನ್ನ ಪ್ರೀತಿಸಿ ಲೋಕದ ಕಡೆಗೆ ಹೊರಟು ಹೋಗುವುದಕ್ಕೂ ಕೂಡ ಸಾಧ್ಯ ಉಂಟು. ಅದು ಎಂತಹ ದುಃಖದ ಸಂಗತಿ. Verse 25, the grace of the Lord Jesus Christ be with your spirit. 25ನೇ ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಆತ್ಮದೊಂದಿಗಿರಲಿ. This is a typical benediction of Apostle Paul in at least 13 of his epistles. ಇದೇ ಪೌಲನ ಸುಮಾರು 13 ಪತ್ರಿಕೆಗಳಲ್ಲಿ ಬರೆಯುವಂತಹ ಕಡೆಯ ಮಾತಿನ ಒಂದು ಮಾದರಿಯಾಗಿದೆ. It's a one sentence benediction. ಈ ಅಂತ್ಯ ಆಶೀರ್ವಾದ ಅದು ಒಂದೇ ವಾಕ್ಯದಲ್ಲಿ ಆತನು ಮಾಡುವವನಾಗಿದ್ದಾನೆ. But it has the greatest words in Christian vocabulary, the grace of the Lord. ಕ್ರೈಸ್ತರ ಪದಕೋಶದಲ್ಲಿ ಇದು ಒಂದು ಅತ್ಯಂತ ಚಿರಪರಿಚಿತವಾದಂತಹ ಒಂದು ಪದ. ಅದೇನೆಂದರೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. Again in this sentence, the your spirit, again it is plural. It is written to all to whom the letter was addressed. ಅಲ್ಲಿ ಮತ್ತೆ ನಿಮ್ಮ ಆತ್ಮದೊಂದಿಗಿರಲಿ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಅದು ಬಹುವಚನ. ಯಾರ್ಯಾರಿಗಾಗಿ ಈ ಪತ್ರಿಕೆಯು ಬರೆಯಲ್ಪಟ್ಟಿದೆಯೋ ಅವರೆಲ್ಲರಿಗಾಗಿ ಆತನು ಅಂತ್ಯ ಆಶೀರ್ವಾದವನ್ನು ಮಾಡುತ್ತಿದ್ದಾನೆ. Those believers have already enjoyed the grace that brought salvation to them. ಈ ವಿಶ್ವಾಸಿಗಳು ಈಗಾಗಲೇ ಅವರಿಗೆ ರಕ್ಷಣೆಯನ್ನ ತಂದಂತಹ ಆ ಕೃಪೆಯನ್ನು ಅನುಭವಿಸಿದ್ದಾರೆ. But here it is the enabling grace to live a Christian life every day. ಆದರೆ ಇಲ್ಲಿ ಆತನು ಮಾತನಾಡುತ್ತಿರುವಂತಹ ಕ್ರಿಸ್ತನ ಕೃಪೆಯ ಅರ್ಥ ಪ್ರತಿದಿನ ನಾವು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸಲಿಕ್ಕೆ ನಮ್ಮನ್ನ
ಸಫಲರನ್ನಾಗಿ ಮಾಡುವಂತಹ ಕ್ರಿಸ್ತನ ಕೃಪೆಯ ಕುರಿತಾಗಿ ಮಾತನಾಡುತ್ತಿದ್ದಾನೆ. The Bible repeatedly says the just shall live by faith. ಸತ್ಯವೇದವು ಅನೇಕ ಸಾರಿ ಹೇಳುತ್ತದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ. So that faith brings the grace of God to our life. ಅದೇ ಕೃಪೆಯು ನಮ್ಮ ಜೀವಿತದಲ್ಲಿ ಕರ್ತನ ಪ್ರೀತಿಯನ್ನ ಕರ್ತನ ಕೃಪೆಯನ್ನ ತಂದುಕೊಡುವಂತದಾಗಿದೆ. But every day to live we need the grace of God. ಪ್ರತಿದಿನ ನಾವು ಜೀವಿಸಬೇಕಾದರೆ ಕರ್ತನ ಕೃಪೆಯ ಅವಶ್ಯಕತೆ ಇದೆ. The Bible ends with the same statement, the grace of the Lord Jesus Christ be with you all. Revelation chapter 22 verse 21. ಸತ್ಯವೇದವೂ ಕೂಡ ಅದೇ ವಾಕ್ಯದಿಂದ ಕಡೆಗೊಳ್ಳುತ್ತದೆ. ಪ್ರಕಟಣೆ 22ನೇ ಅಧ್ಯಾಯ 21ನೇ ವಚನದಲ್ಲಿ ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ ಆಮೆನ್ ಎಂಬುದಾಗಿ. Thus we have come to the end of this gem of a letter, the letter to Philemon. ಹೀಗೆ ನಾವು ಪೌಲನ ಪತ್ರಿಕೆಗಳಲ್ಲಿಯೇ ಒಂದು ರತ್ನದ ಹಾಗಿರುವಂತಹ ಫಿಲೆಮೋನನ ಪತ್ರಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. God allowed us to read this somebody's letter. ದೇವರು ಇತರರ ವೈಯಕ್ತಿಕ ಪತ್ರಿಕೆಯನ್ನು ಓದುವ ಅವಕಾಶವನ್ನು ನಮಗೆ ಕೊಟ್ಟನು. Paul might have never probably thought that this letter will have an impact all through the centuries of Christianity. ಪೌಲನು ಬಹುಶಃ ಈ ಒಂದು ಸಣ್ಣ ಪತ್ರಿಕೆಯು ಅನೇಕ ಶತಮಾನಗಳವರೆಗೂ ಕ್ರೈಸ್ತರ ಜೀವಿತದಲ್ಲಿ ಇಷ್ಟೊಂದು ಪ್ರಭಾವವನ್ನು ಬೀರುತ್ತದೆ ಎಂಬುದಾಗಿ ನೆನೆಸಿರಲಿಲ್ಲ ಎನ್ನಿಸುತ್ತದೆ. What did we learn from this letter? ನಾವು ಈ ಪತ್ರಿಕೆಯಿಂದ ಏನನ್ನ ಕಲಿತುಕೊಂಡೆವು? In summary, ಸಾರಾಂಶವಾಗಿ ಹೇಳುವುದಾದರೆ, in Christ we are all one. ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ. Whether we are male or female, ನಾವು ಗಂಡಾಗಿರಬಹುದು ಹೆಣ್ಣಾಗಿರಬಹುದು, or Jew or Gentile, ಯಹೂದ್ಯನಿರಬಹುದು ಅನ್ಯ ಜನನಾಗಿರಬಹುದು, master or slave, ಯಜಮಾನನಿರಬಹುದು ದಾಸನಿರಬಹುದು, rich or poor, ಶ್ರೀಮಂತನಿರಬಹುದು ಬಡವನಿರಬಹುದು. While we know these things theoretically, are we practicing it in our life? ಈ ಎಲ್ಲಾ ವಿಷಯಗಳು ನಮಗೆ ಗ್ರಂಥದಲ್ಲಿ ಅಥವಾ ಅಕ್ಷರಶಃ ಗೊತ್ತಿರುವುದಾದರೂ ಸಹ ಅದನ್ನು ನಾವು ಪ್ರಾಯೋಗಿಕವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವಾ? Especially in India, as believers coming from different caste systems, do we have the heart of Paul to receive one another as Christ received us? ಪ್ರಾಮುಖ್ಯವಾಗಿ ಭಾರತದಂತಹ ದೇಶದಲ್ಲಿ ಅನೇಕ ಕ್ರೈಸ್ತರು ಅನೇಕ ಬೇರೆ ಬೇರೆ ಜಾತಿಗಳ ಹಿನ್ನೆಲೆಯಿಂದ ಕರ್ತನ ಬಳಿಗೆ ಬರುವಾಗ ನಾವು ಪೌಲನ ಹಾಗೆ ಒಬ್ಬರನ್ನೊಬ್ಬರು ಸ್ವೀಕರಿಸಿಕೊಳ್ಳುವ ಮನೋಭಾವನೆಯನ್ನು ಹೊಂದಿದ್ದೇವಾ? That is what actual Christian love means. ಅದೇ ನಿಜವಾದಂತಹ ಕ್ರಿಸ್ತಿಯ ಪ್ರೀತಿಯ ಅರ್ಥವಾಗಿದೆ. You remember Apostle Paul, he was a terrorist. He was a fear for the early believers. Remember that? A Saul of Tarsus. He was making havoc of the church in the early century. ಪೌಲನ ಹಿಂದಿನ ಜೀವಿತವನ್ನು ನಾವು ನೋಡಿಕೊಳ್ಳುವಾಗ ಆತನು ಒಬ್ಬ ಉಗ್ರಗಾಮಿ ಆಗಿದ್ದನು. ಆತನು ಉಗ್ರತೆಯುಳ್ಳವನಾಗಿ ಆದಿ ಸಭೆಯನ್ನ ಹಿಂಸಿಸುವವನಾಗಿ ತಾರ್ಸದ ಸೌಲನಾಗಿದ್ದನು. But once the Lord came to his life, ಆದರೆ ಕರ್ತನು ಆತನ ಜೀವಿತಕ್ಕೆ ಬಂದ ತಕ್ಷಣ God sent Ananias, one brother, a disciple, to meet him in Damascus. ದೇವರು ಒಬ್ಬ ಸಹೋದರನಾದಂತಹ ಅನನೀಯನನ್ನ ಆತನ ಬಳಿಗೆ ಆತನ ಸಂಧಿಸುವುದಕ್ಕೆ ಕಳಿಸಿದನು. When Ananias, even though he had some objection to going, he asked, Lord, do you know who he is? He is a terror to the believers here. The Lord said, you go. He's a different person. You know, when he went there, you know what is the first statement he made? Brother Saul. ಅನನೀಯನು ಕೂಡ ಭಯವುಳ್ಳವನಾಗಿ ಸೌಲನ ಬಳಿಗೆ ಹೋಗುವುದಕ್ಕೆ ಭಯಪಟ್ಟು ಕರ್ತನನ್ನ ಕೇಳುವಾಗ, ಕರ್ತನೇ ಈತನು ಎಂಥ ಮನುಷ್ಯನೆಂಬುದಾಗಿ ನಿನಗೆ ಗೊತ್ತಾ ಎಂಬುದಾಗಿ ಕೇಳುವಾಗ ಕರ್ತನು ಆತನ ಬಳಿ ಕುರಿತಾಗಿ ಹೇಳಿದಂಥದ್ದು, ಈಗ ಆತನು ಬದಲಾದಂತಹ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ಹೇಳುವಾಗ, ಅನನೀಯನು ಮೊದಲನೇದಾಗಿ ಸೌಲನನ್ನ ಕಂಡಾಗ ಯಾವ ಮಾತನ್ನು ಹೇಳಿದನು ಗೊತ್ತಾ? ಸಹೋದರನ ಅಂತ ಸೌಲನೇ ಎಂಬುದಾಗಿ ಕರೆದನು. What a refreshing word. They were enemies one to the other. Paul was killing the Christians. Now he has become a brother.
Brother Saul, what would have it meant to Paul when he heard that? ಈ ಹಿಂದೆ ಇವರಿಬ್ಬರು ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ದರು. ಪೌಲನು ಕ್ರೈಸ್ತರನ್ನ ಹಿಂಸಿಸುವವನಾಗಿದ್ದನು, ಆದರೆ ಈಗ ಕ್ರಿಸ್ತನಲ್ಲಿ ಪ್ರಿಯ ಸಹೋದರನಾಗಿದ್ದಾನೆ. ಪೌಲನಿಗೂ ಅನನೀಯನಿಗೂ ಇದ್ದಂತ ಸಂಬಂಧ ಎಂತದ್ದಾಗಿತ್ತು ನೋಡಿರಿ. Let us throw away our caste system, our discrimination of one another, and learn to accept one another as Christ received us. ನಾವು ನಮ್ಮ ಮಧ್ಯದಲ್ಲಿರುವಂತಹ ಈ ಜಾತಿ ಪದ್ಧತಿಯನ್ನ ಹೊರಗೆ ಎಸೆಯೋಣ ಮತ್ತು ಒಬ್ಬರಿಗೊಬ್ಬರು ತಾರತಮ್ಯ ಮಾಡುವುದನ್ನ ಬಿಟ್ಟು ಬಿಡೋಣ. ಯಾವ ರೀತಿ ಕ್ರಿಸ್ತನು ನಮ್ಮನ್ನ ಸೇರಿಸಿಕೊಂಡನೋ ಅದೇ ರೀತಿ ನಾವು ಕೂಡ ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳೋಣ. Will we be willing to welcome an Onesimus to our assembly? ನಾವು ಕೂಡ ನಮ್ಮ ಸಭೆಗಳಿಗೆ ಒನೇಸಿಮನಂತ ವ್ಯಕ್ತಿಯನ್ನ ಸ್ವಾಗತಿಸಿ ಸೇರಿಸಿಕೊಳ್ಳುವುದಕ್ಕೆ ಮನಸ್ಸುಳ್ಳವರಾಗಿದ್ದೇವಾ? Or will such people, when they come to our assembly, will they find a cold or lukewarm reception? ಅಥವಾ ಅಂತಹ ತಪ್ಪಿ ಹೋಗಿದಂತ ವ್ಯಕ್ತಿಗಳು ನಮ್ಮ ಸಭೆಗಳಿಗೆ ಬರುವಾಗ ನಾವು ಅವರನ್ನ ಯಾವ ಆದರಣೆಯಿಂದಲೂ ಸೇರಿಸಿಕೊಳ್ಳದೆ, ಅವರನ್ನ ಪ್ರೀತಿಸದೆ, ಅವರಿಗೆ ಸರಿಯಾದಂತಹ ತಪ್ಪಾಗಿ ಅವರನ್ನ ನಡೆಸಿಕೊಳ್ಳುವವರಾಗಿರುತ್ತೇವಾ? Remember in James chapter 2, we read about two people coming to the church. One is a rich man with rings on his fingers, nice dress. And what do we say to him? Come and sit in the front next to me. But if a poor brother comes with a clothing which is not fit, what will we say? Sit down there or at my feet. My brothers, we are partial if we do that. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವೇನು ಮಾಡುತ್ತೇವೆ? ಯಾರಾದರೂ ಶೋಭಾಯಮಾನವಾದ ಬಟ್ಟೆಯನ್ನು ಹಾಕಿಕೊಂಡು ಕೈಗಳಿಗೆ ಉಂಗುರಗಳನ್ನು ಹಾಕಿಕೊಂಡು ಬರುವಾಗ ಆತನನ್ನ ಮುಂದಕ್ಕೆ ಕರೆದು ನನ್ನ ಬಳಿಯಲ್ಲಿ ನನ್ನ ಪಕ್ಕದಲ್ಲಿ ಕೂತುಕೋ ಎಂಬುದಾಗಿ ಕೂರಿಸುತ್ತೇವೆ. ಅದೇ ಒಬ್ಬ ವ್ಯಕ್ತಿಯು ಬಡವನಾಗಿ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಳ್ಳದೆ ಬರುವಾಗ ಆತನನ್ನ ಇಲ್ಲಿ ನನ್ನ ಕಾಲು ಮಣೆಗಳ ಬಳಿಯಲ್ಲಿ ಕೂತುಕೋ ಅಥವಾ ಹಿಂದೆ ಕೂತುಕೋ ಎಂಬುದಾಗಿ ನಾವು ಹೇಳುತ್ತೇವೆ. ಅಂತಹ ಕಾರ್ಯ ನಮ್ಮದಾಗಿದೆಯಾ? This small letter influenced Christian behavior for centuries to follow when Paul wrote it. ಈ ಒಂದು ಪತ್ರಿಕೆಯನ್ನ ಬರೆದ ನಂತರ ಈ ಒಂದು ಸಣ್ಣ ಪತ್ರಿಕೆಯು ಅನೇಕ ಶತಮಾನಗಳವರೆಗೂ ಕ್ರೈಸ್ತರ ಜೀವಿತದಲ್ಲಿ ಪ್ರಭಾವವನ್ನು ಬೀರಿದ ಪತ್ರಿಕೆ ಆಗಿದೆ. Right now, as we are studying this letter, Apostle Paul, Philemon, and Onesimus are in glory with all of the saints who have gone before us. ನಾವು ಈ ಪತ್ರಿಕೆಯನ್ನ ಈಗ ಓದುವಾಗ ನಮಗಿಂತ ಮುಂಚೆ ಕರ್ತನಲ್ಲಿ ನಿದ್ರೆ ಹೋದ ವಿಶ್ವಾಸಿಗಳೊಟ್ಟಿಗೆ ಪೌಲ, ಒನೇಸಿಮ ಮತ್ತು ಫಿಲೆಮೋನರೆಲ್ಲರೂ ಅವರು ಮಹಿಮೆಯಲ್ಲಿ ಕರ್ತನ ಬಳಿಯಲ್ಲಿದ್ದಾರೆ. We are all going to one place as believers. ನಾವೆಲ್ಲರೂ ವಿಶ್ವಾಸಿಗಳಾಗಿ ಅದೇ ಸ್ಥಳಕ್ಕೆ, ಒಂದೇ ಸ್ಥಳಕ್ಕೆ ಹೋಗುತ್ತೇವೆ. The Lord said, I go to prepare a place for you. ಕರ್ತನು ಹೇಳಿದನು, ನಾನು ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗುತ್ತೇನೆ. And I'll come back and take you that you may be where I am. ನಾನು ಮತ್ತೆ ನಿಮ್ಮನ್ನ ಹಿಂತಿರುಗಿ ಬಂದು ಕರೆದುಕೊಂಡು ಹೋಗುತ್ತೇನೆ, ನಾನು ಇರುವಲ್ಲಿಯೇ ನೀವಿರಬೇಕು ಎಂಬುದಾಗಿ ಹೇಳಿದನು. No difference there. ಅಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. Of course, in our rewards there will be difference, but in our placing in heaven, we will all be there with him. ಹೌದು, ನಮಗೆ ಸಿಗುವಂತಹ ಬಿರುದುಗಳಲ್ಲಿ ವ್ಯತ್ಯಾಸವಿರುತ್ತದೆ, ಆದರೆ ನಮಗಿರುವಂತಹ ಸ್ಥಳ ಒಂದೇ ಆಗಿರುತ್ತದೆ. ಅದೇನೆಂದರೆ ಕರ್ತನ ಪ್ರಸನ್ನತೆಯಲ್ಲಿ ಆತನ ಬಳಿಯಲ್ಲೇ ಇರುವುದಾಗಿರುತ್ತದೆ. Brothers and sisters, let me examine my heart. Am I willing to accept a poor brother, maybe a sick brother, maybe an uneducated brother, maybe a low caste brother? Are we willing to accept him like Paul accepted Onesimus and now asking Philemon to accept him? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಒಂದು ವೇಳೆ ನಮ್ಮ ಸಭೆಗಳಿಗೆ ಬರುವಂತಹ ಆ ಒಬ್ಬ ಬಡ ವಿಶ್ವಾಸಿ ಇರಬಹುದು, ಅಥವಾ ರೋಗದಲ್ಲಿ ಬಿದ್ದಂತ ವಿಶ್ವಾಸಿ ಇರಬಹುದು, ನನಗಿಂತ ಕೀಳಾದಂತ ವಿಶ್ವಾಸಿ ಇರಬಹುದು, ನನಗಿಂತ ಕನಿಷ್ಠ ಜಾತಿಯ ವಿಶ್ವಾಸಿ ಇರಬಹುದು, ಯಾರೇ ಆಗಿರಬಹುದು. ಯಾವ ರೀತಿ ಪೌಲನು ಒನೇಸಿಮನನ್ನ ಸೇರಿಸಿಕೊಳ್ಳಬೇಕು ಎಂಬುದಾಗಿ ಫಿಲೆಮೋನನಿಗೆ ಹೇಳಿದನು, ಅದೇ ರೀತಿ ನಾವು ಸೇರಿಸಿಕೊಳ್ಳುವವರಾಗಿರುತ್ತೇವಾ? The Lord said, love as I have loved. ಕರ್ತನು ಹೇಳಿದನು, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. I hope this study has benefited you to understand the early church believers, unity and love that existed between masters and slaves, rich and poor. That was what early church was. They were all united together.
ಈ ಒಂದು ಪತ್ರಿಕೆಯ ಅಧ್ಯಯನವು ನಿಮಗೆ ಆದಿ ಸಭೆಯಲ್ಲಿದ್ದಂತಹ ಆ ಐಕ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಬಡವರಿರಬಹುದು, ದಾಸರಿರಬಹುದು, ಯಜಮಾನರಿರಬಹುದು, ಎಲ್ಲರೂ ಒಂದೇ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿದ್ದರು. ಅದೇ ಪ್ರೀತಿ ನಮ್ಮಲ್ಲಿರಬೇಕು. Thank you for patiently listening. May God's name be glorified.